ಬಿಕಾಮ್ ಫೋರ್ತ್ ಸೆಮ್ನವರೆಗೆ ನಾನು ಏನ್ ಮಾಡಿದೆ ಮ್ಯಾಕ್ಸಿಮಮ್ 5.6 ಪಾಯಿಂಟ್ಸ್ ಗ್ರಾಮರ್ ಪಾಯಿಂಟ್ಸ್ ಇದ್ವು ಅಂದ್ರೆ 5 ಪಾಯಿಂಟ್ಸ್ ಕವರ್ ಮಾಡಿದ್ದೆ. ಸೊ ಎಲ್ಲರೂ ಕೇಳ್ತಾ ಇದ್ರು ಸರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮೇಲೆ ಮಾಡಿ ಅದೊಂದು ಬ್ಯಾಲೆನ್ಸ್ ಇದೆ ಅದೊಂದು ಬ್ಯಾಲೆನ್ಸ್ ಇದೆ. ಸೊ ಯಾಕೆ ಬ್ಯಾಲೆನ್ಸ್ ಉಳಿಸೋದು ಅದನ್ನ ಒಂದು ಕೂಡ ಅಂತ ಹೇಳ್ಬಿಟ್ಟು ಪ್ರೆಸೆಂಟೇಷನ್ ಸ್ಕಿಲ್ಸ್ ಮೇಲೆ ಮಾಡಿದ್ದೀನಿ. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ಏನ್ ಹೇಳ್ಬಿಡ್ತೀನಿ, ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂದಿದ್ದಿತ್ತಲ್ಲ ಆ ಕ್ವಶನ್ಸ್ ನ ಕೂಡ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಅದಕ್ಕೂ ಕೂಡ ಆನ್ಸರ್ ಅಟ್ ದ ಎಂಡ್ ಅಲ್ಲಿ ನೋಡೋಣ. ಈ ಒಂದು ಇಡೀ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಲ್ಲಿ ನಿಮಗೆ ಬರೋದು 6 ಪಾಯಿಂಟ್ಸ್ ಬಂದಿದ್ದಾವೆ ಪ್ಲಸ್ ಒಂದು ಕ್ವಶನ್. ಇಷ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಇಲ್ಲಿಗೆ ಫೋರ್ತ್ ಸೆಮ್ನರ ಇಂಗ್ಲಿಷ್ ಗ್ರಾಮರ್ ಪಾಯಿಂಟ್ಸ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಇನ್ನೂ ಉಳಿದಿತ್ತು ಅನ್ನೋಂಥದ್ದು ನಿಜ ಆಗಿದೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಅಂದ್ರೆ ನಮ್ಮ ಪರ್ಸನಲ್ ನಂಬರ್ಗೆ ನೀವು ಹೇಳ್ಕೊಂಡು ನೀವು ಬೇಕಾಗಿರೋ ವಿಡಿಯೋಸ್ಗಳನ್ನ ರೆಡಿ ಮಾಡಿಸ್ಕೋಬಹುದು. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ನೋಡೋಣ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಮೇಕಿಂಗ್ ಪ್ರೆಸೆಂಟೇಷನ್. ಹೌದಾ? ಅಂದ್ರೆ ಪ್ರೆಸೆಂಟೇಷನ್ ಅಂದ್ರೆ ಏನು, ಅದನ್ನ ಯಾವ ರೀತಿ ತಯಾರು ಮಾಡ್ತಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದು. ಸೊ ಪ್ರೆಸೆಂಟೇಷನ್ ಅಂದ್ರೆ ಏನು ಮೀನಿಂಗ್? ಪ್ರೆಸೆಂಟೇಷನ್ ಈಸ್ ದ ಪ್ರೋಸೆಸ್ ಆಫ್ communicating ideas, information or opinions to an audience in a clear and effective manner. ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರೆಸೆಂಟೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್. ಅಂದ್ರೆ ನಮ್ಮ ಹತ್ರ ಒಂದಿಷ್ಟು ಐಡಿಯಾಸ್ ಇದೆ, ಇವಾಗ ಇನ್ಫಾರ್ಮೇಶನ್ ಅಂದ್ರೆ ನಮ್ಮ ಹತ್ರ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ, ಅಥವಾ ಒಪಿನಿಯನ್ಸ್ ಅಂದ್ರೆ ನಮ್ಮ ಹತ್ರ ಒಂದಿಷ್ಟು ಅಭಿಪ್ರಾಯಗಳಿದಾವೆ. ಇದನ್ನ ನಾವೇನ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ಯಾರಿಗೆ? ಟು ಆನ್ ಆಡಿಯನ್ಸ್. ಹೌದಾ? ಟು ಆನ್ ಆಡಿಯನ್ಸ್ ಅಂದ್ರೆ ರೀಡರ್ಸ್ಗೆ ಇನ್ ಕ್ಲಿಯರ್ ಅಂಡ್ ಎಫೆಕ್ಟಿವ್ ಮ್ಯಾನರ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅದನ್ನ ಸೊ ತಿಳಿಸ್ಕೊಡ್ತೀವಿ. ಅಂದ್ರೆ ಈ ಪ್ರೆಸೆಂಟೇಷನ್ ಅಂದ್ರೆ ನಮ್ಮಲ್ಲಿರುವಂತಹ ಒಂದಿಷ್ಟು ಐಡಿಯಾಗಳನ್ನ, ಒಂದಿಷ್ಟು ಮಾಹಿತಿಗಳನ್ನ, ನಮ್ಮ ಅಭಿಪ್ರಾಯಗಳನ್ನ ಓದುಗರಿಗೆ ನಾವು ಏನ್ ಮಾಡ್ತೀವಿ, ಕ್ಲಿಯರ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ತಿಳಿಸಿಕೊಡುವಂತಹ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಸೊ ಈ ಒಂದು ಪ್ರೆಸೆಂಟೇಷನ್ ಮಾಡುವಾಗ ನಾವು ಮೊದಲ ಒಂದಿಷ್ಟು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸ್ಟೆಪ್ಸ್ ಇನ್ ಮೇಕಿಂಗ್ ಪ್ರೆಸೆಂಟೇಷನ್, ಅದು ಯಾವ ಸ್ಟೆಪ್ಸ್ ಗಳನ್ನ ಪ್ರೆಸೆಂಟೇಷನ್ ಅಲ್ಲಿ ನಾವು ಫಾಲೋ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಈ ರೀತಿನೇ ಬರ್ಬೋದು. ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್ ಟು ಕ್ರಿಯೇಟ್ ಅನ್ ಎಫೆಕ್ಟಿವ್ ಅಂಡ್ ಕ್ಲಿಯರ್ ಪ್ರೆಸೆಂಟೇಷನ್? ಹೌದಾ? ಕಲಿಬೇಕಲ್ವ ಕ್ವಶನ್ಸ್ ನ ಯಾವ ರೀತಿ ಬೇಕಾದ್ರೆ ಕೇಳ್ಬೋದು. ಓಕೆನಾ? ಸೊ ಮೊದಲನೇದಾಗಿ ಸ್ಟೆಪ್ಸ್ ಇನ್ ಮೇಕಿಂಗ್ ಪ್ರೆಸೆಂಟೇಷನ್. ಮೊದಲನೇದಾಗಿ ಡಿಫೈನ್ ದ ಪರ್ಪಸ್. ಅಂದ್ರೆ ಮೊದಲನೇದಾಗಿ ನಾವು ಒಂದು ಟಾಪಿಕ್, ಒಂದು ಐಡಿಯಾ, ಒಂದು ಇನ್ಫಾರ್ಮೇಶನ್, ಒಂದು ಪರ್ಫೆಕ್ಟ್ ಇನ್ಫಾರ್ಮೇಶನ್ ಏನ್ ಮಾಡಬೇಕು, ಡಿಫೈನ್ ಮಾಡ್ಬೇಕು. ಅಂದ್ರೆ ನಮಗೆ ನಾವು ಅನ್ಕೋಬೇಕು, ನಾವು ಈ ಒಂದು ಟಾಪಿಕ್ ಮೇಲೆ, ಈ ಒಂದು ಐಡಿಯಾ ಮೇಲೆ ಹೇಳ್ಬೇಕು ಅಂತ ಹೇಳಿ. ಅದಸ ನೆಕ್ಸ್ಟ್ ಅನಲೈಸ್ ದ ಆಡಿಯನ್ಸ್. ಅಂದ್ರೆ ಆಡಿಯನ್ಸ್ಗೆ ಈ ಇನ್ಫಾರ್ಮೇಶನ್ ನಿಜವಾಗ್ಲೂ ರಿಲೆವೆಂಟ್ ಇದೆನಾ, ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಬೇಕಾಗಿದೆನಾ ಈ ಇನ್ಫಾರ್ಮೇಶನ್, ನಾವು ಕೊಡೋದು ಅವ್ರಿಗೆ ಯೂಸ್ ಆಗುತ್ತಾ, ಇದನ್ನ ಏನ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು ಮುಂಚೆನೆ. ಅದ ನೆಕ್ಸ್ಟ್ ಕಲೆಕ್ಟ್ ರಿಲೆವೆಂಟ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ರಿಲೆವೆಂಟ್ ಇನ್ಫಾರ್ಮೇಶನ್ ಅಂದ್ರೆ ನಾವೀಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದಿಷ್ಟು ಐಡಿಯಾಸ್ ಇದೆ ಅಂದ್ರೆ ನಾವು ಬರೀ ಐಡಿಯಾಸ್ನಷ್ಟೇ ಕೊಡೋದಕ್ಕಾಗೋದಿಲ್ಲ. ಸೊ ನಾವು ಅದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಎಕ್ಸ್ಟರ್ನಲ್ ಮಾಹಿತಿಗಳನ್ನ ಕೂಡ, ಅಂದ್ರೆ ಎಕ್ಸ್ಟರ್ನಲ್ ಆಗಿರುವಂತ ರಿಲೆವೆಂಟ್ ಮಾಹಿತಿಗಳಂದ್ರೆ ರಿಲೆವೆಂಟ್ ಇನ್ಫಾರ್ಮೇಶನ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೋಬೇಕಲ್ವಾ. ಅದಕ್ಕೋಸ್ಕರ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ರಿಲೆವೆಂಟ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಲೆವೆಂಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಆದ್ಮೇಲೆ ಆರ್ಗನೈಸ್ ದ ಕಂಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಕಂಟೆಂಟ್, ಎಲ್ಲಾ ಕಂಟೆಂಟ್ ಅನ್ನು ಸೇರಿಸಿ ನಾವು ಕಲೆಕ್ಟ್ ಮಾಡ್ಕೊಂಡಿರೋ ಕಂಟೆಂಟ್, ನಮ್ಮ ಮೈಂಡ್ ಅಲ್ಲಿ ಇದ್ದಂತಹ ಒಂದಿಷ್ಟು ಐಡಿಯಾಸ್ ಗಳ ಜೊತೆಗಿರುವಂತಹ ಕಂಟೆಂಟ್ ಎರಡನ್ನೂ ಕೂಡ ಆರ್ಗನೈಸ್ ಮಾಡ್ಬೇಕು. ಸೊ ಯಾವ್ದು ಯಾವ ರೀತಿ ಬರ್ಬೇಕು, ಯಾವ್ದನ್ನ ನಾವು ಯಾವ ರೀತಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಪ್ರಿಪೇರ್ ವಿಜುವಲ್ ಏಡ್ಸ್ ಅಲ್ಲ ಅದು, ಸೊ ಸಾರಿ ಏಡ್ಸ್ ಆಗ್ಬಿಟ್ಟಿದೆ. ಓಕೆ, ಸೊ ವಿಜುವಲ್ ಆಡ್ಸ್ ಅಂತ ಹೇಳಿದ್ರೆ ಪ್ರಿಪೇರ್ ವಿಜುವಲ್ ಆಡ್ಸ್ ಅಂತ ಅಂದ್ರೆ ಸೊ ಆಡಿಂಗ್ ಸಮ್ ಪಿಕ್ಚರ್ಸ್ ಟು ದಟ್ ಕಂಟೆಂಟ್. ಆ ಒಂದು ಕಂಟೆಂಟ್ ಗಳಲ್ಲಿ ಒಂದಿಷ್ಟು ಇದಕ್ಕೆ ಏನ್ ಮಾಡೋದು, ಸೊ ವಿಜುವಲ್ ಆಗಿ ಪಿಕ್ಚರ್ಸ್ ಗಳನ್ನ ಆಡ್ ಮಾಡುವಂತದ್ದು. ಸೊ ಪಿಕ್ಚರ್ಸ್ ಗಳನ್ನ ಆಡ್ ಮಾಡಿ ಆಡ್ಸ್ ಡಿಸ್ಕ್ರಿಪ್ಷನ್ ತರ ಕೊಡುವಂತದ್ದು. ಸೊ ಈ ರೀತಿ ಮಾಡೋದ್ರ ನಿಮ್ಮ ಒಂದು ಪ್ರೆಸೆಂಟೇಷನ್ ಇನ್ನೂ ಎಫೆಕ್ಟಿವ್ ಆಗಿ, ಅಂದ್ರೆ ಪಿಕ್ಚರ್ಸ್ ಗಳಿಂದ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಪ್ರೆಸೆಂಟೇಷನ್ ಯಾವ ರೀತಿ ಪ್ರೆಸೆಂಟೇಷನ್, ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತಾ ಇದ್ವಿ, ಒಂದು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡ್ತಾ ಇದೀವಿ. ಒಂದು ಪೋಸ್ಟರ್ ಪ್ರೆಸೆಂಟೇಷನ್ ಯಾವ ರೀತಿ ಅಂದ್ರೆ ನಮ್ಮ ಕಾಲೇಜಿಂದ ಒಂದು ಪೋಸ್ಟರ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಅದು ಕಾಲೇಜಿನ ಪೋಸ್ಟರ್ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅಂದ್ರೆ, ಒಂದು ಕಾಲೇಜ್ ಬಿಲ್ಡಿಂಗ್ ಹಾಕೋದು, ಅದ್ರ ಎದುರುಗಡೆ ಒಂದ್ ಇಬ್ಬರು ಸ್ಟೂಡೆಂಟ್ಸ್ ಬುಕ್ ಹಿಡ್ಕೊಂಡು ನಿಲ್ಲಿಸಬಹುದು. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಸೊ ಇದೊಂದು ಇನ್ಸ್ಟಿಟ್ಯೂಷನ್, ಇದೊಂದು ಕಾಲೇಜ್, ಆ ಕಾಲೇಜಲ್ಲಿ ಈ ರೀತಿಯಾದಂತ ಕೋರ್ಸಸ್ ಇದಾವೆ, ಈ ರೀತಿ ಹುಡುಗರು ಓದ್ತಾರೆ, ಗೊತ್ತಾಗುತ್ತಲ್ವ. ಈ ರೀತಿ ವಿಜುವಲ್ ಆಡ್ಸ್ ಕೊಡೋದು. ಎಲ್ಲದನ್ನು ಕೂಡ ರಿಟರ್ನ್ ಅಲ್ಲೇ ಬರುತ್ತೆ. ಸೊ ಯಾರಿಗೂ ಕೂಡ ಓದೋಷ್ಟು ಇದು ಇರಲ್ಲ, ಬಟ್ ದಾರಿಯಲ್ಲಿ ಹೋಗೋರು, ರೋಡಲ್ಲಿ ಹೋಗೋರು ಕೂಡ ನೋಡ್ತಾರ ಆ ಫೋಟೋಸ್ನ, ಅವಾಗ ಗೊತ್ತಾಗುತ್ತೆ ಇದೊಂದು ಕಾಲೇಜ್, ಈ ಕಾಲೇಜಲ್ಲಿ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ ಈ ರೀತಿ. ಹೌದಾ? ಸೊ ಪ್ರಾಕ್ಟೀಸ್ ದ ಪ್ರೆಸೆಂಟೇಷನ್. ಅದಾದ್ಮೇಲೆ ನಾವ್ ಏನ್ ಪ್ರೆಸೆಂಟ್ ಮಾಡ್ಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಹೇಳ್ತಾರಲ್ಲ ಆ ರೀತಿ. ಸೊ ಡೆಲಿವರ್ ವಿತ್ ಕಾನ್ಫಿಡೆನ್ಸ್. ಆ ಪ್ರೆಸೆಂಟೇಷನ್ ಪೂರ್ತಿ ಪ್ರಿಪೇರ್ ಆದ್ಮೇಲೆ, ಸೊ ಫಾರ್ ಎಕ್ಸಾಂಪಲ್ ನೀವು ಈಗ ಏನ್ ಮಾಡ್ತೀರಾ, ಸೊ ಒಂದೊಂದು ಯೂನಿವರ್ಸಿಟಿಯಲ್ಲಿ ಸೆಮಿನಾರ್ ಅಂತಾರೆ, ಒಂದೊಂದು ಯೂನಿವರ್ಸಿಟಿಯಲ್ಲಿ ಪ್ರೆಸೆಂಟೇಷನ್ಸ್ ಅಂತಾರೆ, ಒಂದೊಂದು ಯೂನಿವರ್ಸಿಟಿಯಲ್ಲಿ ವೈವಾ ಅಂತಾರೆ. ಸೊ ಎಲ್ಲವೂ ಕೂಡ ಸೇಮ್ ಆಗ್ಬೋದು. ಬಟ್ ಏನಪ್ಪಾ ಅಂತಂದ್ರೆ, ಸೊ ಸೆಮಿನಾರ್ಸ್ ನ ನೀವು ಜಸ್ಟ್ ಒಂದು ಬುಕ್ಸ್ ಅಲ್ಲಿ ಇಟ್ಕೊಂತೀರಾ, ವೈವಾನು ಕೂಡ ಒಂದು ಬುಕ್ಸ್ ಅಲ್ಲಿ ರೆಡಿ ಮಾಡ್ಕೊಂಡು ಹೋಗಿ ಬರೀತೀರಾ. ಬಟ್ ಪ್ರೆಸೆಂಟೇಷನ್ಸ್ ಅನ್ನ ನೀವೇನ್ ಮಾಡ್ತೀರಾ, PPT ಥ್ರೂ ಆಗಿರ್ಬೋದು, ಈ ರೀತಿಯಾದಂತ ಸ್ಲೈಡ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಪೋಸ್ಟರ್ ಗಳನ್ನ ಯೂಸ್ ಮಾಡಿ ಏನ್ ಮಾಡುವಂಥದ್ದು, ಪ್ರೆಸೆಂಟ್ ಮಾಡುವಂತದ್ದು.
ಅದನ್ನ ಏನ್ ಮಾಡಬೇಕು, ಸೊ ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ, ಅಂದ್ರೆ ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಕ್ರಿಯೇಟ್ ಮಾಡಿದ್ದನ್ನ ಕಾನ್ಫಿಡೆನ್ಸ್ ಇಲ್ದೇನೆ ಡೆಲಿವರ್ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಹೌದಾ? ಹಾಗಾಗಿ ನಾವು ವಿತ್ ಕಾನ್ಫಿಡೆನ್ಸ್ ಡೆಲಿವರಿ ಮಾಡಿದ್ವಿ ಅಂದ್ರೆ ನಮ್ಮ ಒಂದು ಇದರಲ್ಲಿ ಸಕ್ಸಸ್ ನಾವು ಕಾಣಬಹುದು ಅಂತ ಹೇಳ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಫೆಕ್ಟಿವ್ ಪ್ರೆಸೆಂಟೇಷನ್. ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ನೇಚರ್ಸ್ ಆರ್ ಫೀಚರ್ಸ್ ಎವ್ರಿಥಿಂಗ್ ಇಸ್ ದ ಸೇಮ್. ಅದು ಏನೇನ್ ಇರಬೇಕು ಅದರ ಗುಣಲಕ್ಷಣಗಳು, ಅಂದ್ರೆ ಒಂದು ಪ್ರೆಸೆಂಟೇಷನ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಬೇಕು ನಿಜ. ಬಟ್ ಇಷ್ಟೆಲ್ಲ ಫಾಲೋ ಮಾಡುವಾಗ ಅದು ನಮ್ಮ ಒಂದು ಪ್ರೆಸೆಂಟೇಷನ್ ಯಾವ ಯಾವ ಗುಣಗಳನ್ನ ಹೊಂದಿರಬೇಕು. ಸೊ ಒಂದು ಕ್ಲಿಯರ್ ಆಬ್ಜೆಕ್ಟಿವ್, ಆ ಒಂದು ಪೋಸ್ಟರ್ ಅಥವಾ ಆ ಒಂದು ಪ್ರೆಸೆಂಟೇಷನ್, ಆ ಒಂದು PPT ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು ಇವ್ರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಬ್ಜೆಕ್ಟಿವ್. ಓಕೆನಾ? ಸೊ ಸಿಂಪಲ್ ಲ್ಯಾಂಗ್ವೇಜ್, ಯಾವುದೇ ರೀತಿಯಾದಂತ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್, ಒಂದು ರೀತಿ ಡಿಕ್ಷನರಿ ವರ್ಡ್ಸ್ ಗಳನ್ನ ಯೂಸ್ ಮಾಡೋದಲ್ಲ. ಸಿಂಪಲ್ ಲ್ಯಾಂಗ್ವೇಜ್, ಅವರ ಒಂದು ಟಾಕಿಂಗ್ ಸ್ಟೈಲ್ ಲ್ಯಾಂಗ್ವೇಜಸ್ ಗಳನ್ನ ಯೂಸ್ ಮಾಡೋಂಥದ್ದು. ಸೊ ಅವರಿಗೆ ಅರ್ಥ ಆಗುತ್ತಾರೆ. ಹೌದಾ? ನೆಕ್ಸ್ಟ್ ವೆಲ್ ಆರ್ಗನೈಸ್ಡ್ ಕಂಟೆಂಟ್, ಆದ್ರೆ ಎಲ್ಲಾ ಕಂಟೆಂಟ್ ಗಳನ್ನ ಕೂಡ ಮಿಕ್ಸ್ ಮಾಡಿದ್ರೆ ಅವಶ್ಯಕತೆ ಬರೋದಿಲ್ಲ. ಅದೇ ಯಾವುದೇ ರೀತಿಯಾದಂತ ಕಂಟೆಂಟ್ ಅನ್ನ ಮಿಕ್ಸ್ ಮಾಡಿ ಕೊಟ್ರೆ ನಾವು, ಸೊ ಅದರಿಂದ ಏನಾಗ್ತಾರೆ, ಓದುಗರು ಕನ್ಫ್ಯೂಸ್ ಆಗ್ತಾರೆ. ನಮ್ಮ ಪ್ರೆಸೆಂಟೇಷನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಹಾಗಾಗಿ ವೆಲ್ ಆರ್ಗನೈಸ್ಡ್ ಆಗಿರಬೇಕು. ಎಫೆಕ್ಟಿವ್ ವಿಜುವಲ್ ಏಡ್ಸ್ ಅಥವಾ ಸಾರಿ ವೈಟ್ ಎಫೆಕ್ಟಿವ್ ವಿಜುವಲ್ ಆಡ್ಸ್. ಹೌದಾ? ಸೊ ಎಫೆಕ್ಟಿವ್ ವಿಜುವಲ್ ಆಡ್ಸ್ ಅಂತ ಅಂದ್ರೆ, ಸೊ ನಾವು ಯೂಸ್ ಮಾಡುವಂತ ಪಿಕ್ಚರ್ಗಳು ಕೂಡ ಎಲ್ಲಂತರನೋ ಕಾಪಿ ಮಾಡಿರೋದು, ಎಲ್ಲಂತನೋ ಡ್ರಾ ಮಾಡಿರೋದು ಆಗಿರ್ಬೋದು, ಅಥವಾ ಬ್ಲರಿ ಇಮೇಜಸ್. ಎಫೆಕ್ಟಿವ್ ಆಗಿರ್ಬೇಕು. ಆ ಒಂದು ಇಮೇಜ್ ನೋಡಿದ ತಕ್ಷಣ ಆ ಕಂಟೆಂಟ್ ಗೊತ್ತಾಗ್ಬೇಕು. ಆ ರೀತಿಯಾದಂತ ಒಂದು ಇಮೇಜ್ ಗಳನ್ನ ಹಾಕ್ದುದು. ಸೊ ನೆಕ್ಸ್ಟ್ ಆಡಿಯನ್ಸ್ ಇಂಟರಾಕ್ಷನ್ ಅಂದ್ರೆ, ಸೊ ನಾವು ಜಸ್ಟ್ ಬರೀ ಪ್ರೆಸೆಂಟೇಷನ್ ಕ್ಲಿಯರ್ ಮಾಡಿದ್ವಿ, ಪ್ರೆಸೆಂಟ್ ಮಾಡಿದ್ವಿ, ಸೊ ಕ್ರಿಯೇಟ್ ಮಾಡಿ ಇದನ್ನ ಮಾಡಿದ್ವಿ, ಪ್ರೆಸೆಂಟ್ ಮಾಡಿದ್ವಿ, ಅಷ್ಟೇ ಅಲ್ಲ. ಸೊ ನಮ್ಮ ಆಡಿಯನ್ಸ್ ಯಾರು ಇರ್ತಾರಲ್ವ ಅವರ ಜೊತೆ ನಮ್ಮ ಒಂದು ಇಂಟರಾಕ್ಷನ್ ಯಾವ ರೀತಿ ಇರುತ್ತೆ, ಅದು ಕೂಡ ಒಂದು ಎಫೆಕ್ಟಿವ್ ಪ್ರೆಸೆಂಟೇಷನ್ ಗುಣಲಕ್ಷಣ ಆಗಿರುತ್ತೆ. ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಏನಾಗಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಫೆಕ್ಟಿವ್ ಪ್ರೆಸೆಂಟೇಷನ್ ಅನ್ನೋದು ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ, ನೆಕ್ಸ್ಟ್ ಟಾಪಿಕ್ ಇಲ್ಲಿಗೆ ಏನ್ ಗೊತ್ತಿತ್ತು, ಮೇಕಿಂಗ್ ಪ್ರೆಸೆಂಟೇಷನ್ ಅನ್ನ ಬಗ್ಗೆ ಗೊತ್ತಾಯ್ತು. ಅಂದ್ರೆ ಯಾವ ಯಾವ ಗುಣಗಳನ್ನ ಹೊಂದಿರಬೇಕು, ಯಾವ ಯಾವ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು, ಹಂಗಂದ್ರೆ ಏನು ಅಂತ ತಿಳ್ಕೊಂಡ್ರ. ಸೊ ನೆಕ್ಸ್ಟ್ ನೋಡೋಣ, ವೈ ಡು ವಿ ಯೂಸ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಹೌದಾ? ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಹೇಗ್ ಮಾಡಬೇಕು, ಯಾವ ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರಬೇಕು ಗೊತ್ತಾಯ್ತು. ಓಕೆನಾ? ಹಾಗಿದ್ದಾಗ ವೈ ಡು ವಿ ಯೂಸ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ನಮ್ಗೆ ಏನಕ್ಕೆ ಯೂಸ್ ಆಗ್ತವೆ ಅವು? ಹೌದಾ? ಗೊತ್ತಾಗುತ್ತೆ. ಈಗ ನೋಡೋಣ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಆರ್ ಯೂಸ್ಡ್ ಟು ಕಮ್ಯುನಿಕೇಟ್ ಐಡಿಯಾಸ್ ಎಫೆಕ್ಟಿವ್ಲಿ. ನಮ್ಮ ಹತ್ರ ಏನೋ ಒಂದಿಷ್ಟು ಐಡಿಯಾಸ್ಗಳಿದಾವೆ, ಒಂದಿಷ್ಟು ಇನ್ಫಾರ್ಮೇಶನ್, ಒಂದಿಷ್ಟು ಐಡಿಯಾಸ್ ಇದಾವಲ್ಲ, ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ, ಅದು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ನಾವು ಪ್ರೆಸೆಂಟೇಷನ್ ಯೂಸ್ ಮಾಡ್ತೀವಿ. ಶೇರ್ ಇನ್ಫಾರ್ಮೇಶನ್, ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಅನ್ನು ಇನ್ನೊಬ್ರಿಗೆ ಶೇರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಎಜುಕೇಟ್ ಅಂಡ್ ಇನ್ಫಾರ್ಮ್ ಪೀಪಲ್. ಹೌದಾ? ನಮ್ಮ ಸುತ್ತಮುತ್ತ ಇರೋ ಪೀಪಲ್ಗೋಸ್ಕರ ಅದ್ರ ಬಗ್ಗೆ ಒಂದು ಎಜುಕೇಶನ್ ಕೊಡೋದಕ್ಕೋಸ್ಕರ, ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನೀಡೋದಕ್ಕೋಸ್ಕರ ಪ್ರೆಸೆಂಟೇಷನ್ ನ ಯೂಸ್ ಮಾಡ್ತೀವಿ. ಪರ್ಸೀವ್ಡ್ ದ ಆಡಿಯನ್ಸ್. ಹೌದಾ? ಈ ಆಡಿಯನ್ಸ್ಗಳನ್ನ ನಮ್ಮ ಕಡೆ ಸೆಳೆಯೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ರೆಸೆಂಟೇಷನ್ ಅನ್ನ ಯೂಸ್ ಮಾಡ್ತೀವಿ. ಎನ್ಹಾನ್ಸ್ ಪ್ರೊಫೆಷನಲ್ ಇಮೇಜ್. ಸೊ ಒಂದು ಪ್ರೆಸೆಂಟೇಷನ್ ನಾವು ಮಾಡ್ತಾ ಇದೀವಿ ಅನ್ನುವಾಗ ನಮ್ಮ ಒಂದು ಪ್ರೊಫೆಷನಾಲಿಟಿ ಅನ್ನುವಂಥದ್ದು ಏನಾಗುತ್ತೆ, ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಸೊ ಬಿಲ್ಡ್ ಕಾನ್ಫಿಡೆನ್ಸ್. ಅಷ್ಟು ಜನದ ಎದುರುಗಡೆ ನಮ್ಮ ಒಂದು ಪ್ರೆಸೆಂಟೇಷನ್ ಪ್ರೆಸೆಂಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಮಗೆ ಏನಾಗುತ್ತೆ, ಸೊ ನಮ್ಮಲ್ಲೇ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ. ಹೌದಾ? ಇಂಪ್ರೂವ್ ಲೀಡರ್ಶಿಪ್ ಸ್ಕಿಲ್ಸ್. ಆ ಒಂದು ಪ್ರೆಸೆಂಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ಲೀಡರ್ಶಿಪ್ ಸ್ಕಿಲ್ಸ್ ಅನ್ನುವಂಥದ್ದು ಬೆಳೆಯುತ್ತೆ. ಸೊ ಇವೆಲ್ಲ ಸಿಂಪಲ್ ಪಾಯಿಂಟ್, ಸಿಂಪಲ್ ಕ್ವಶನ್ಸ್, ಸಿಂಪಲ್ ಆನ್ಸರ್ಸ್, ಇಷ್ಟೇ ಇರೋದು. ಅಂದ್ರೆ ಸಿಂಪಲ್ ಕ್ವಶನ್ಸ್ ಯಾವ ರೀತಿ, ಯಾಕೆ ನಾವೇ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮಾಡ್ಬೇಕು, ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಪ್ರೆಸೆಂಟೇಷನ್ ಸ್ಕಿಲ್ಸ್ನ? ಒಂದು ಐಡಿಯಾಸ್ ಶೇರ್, ಕಮ್ಯುನಿಕೇಟ್ ಮಾಡೋದಕ್ಕೆ, ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ, ಪೀಪಲ್ನ ಎಜುಕೇಟ್ ಮಾಡೋದಕ್ಕೋಸ್ಕರ, ಪೀಪಲ್ಗೆ ಇನ್ಫಾರ್ಮೇಶನ್ ತಿಳಿಸೋದಕ್ಕೋಸ್ಕರ, ಪೀಪಲ್ನ ನಮ್ಮ ಕಡೆ ಸೆಳೆಯೋದಕ್ಕೋಸ್ಕರ. ಹೌದಾ? ಸೊ ನೆಕ್ಸ್ಟ್ ನಮ್ಮ ಒಂದು ಪ್ರೊಫೆಷನಲ್ ಇಮೇಜ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೆಸಬೇಕು, ನಮ್ಮಲ್ಲಿ ಲೀಡರ್ಶಿಪ್ ಬೆಳೆಸಬೇಕು, ನಮ್ಮಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ. ಹೌದಾ? ನಮ್ಮ ಒಂದು ಸ್ಕಿಲ್ಸ್ ಗಳನ್ನ ತೋರಿಸೋದಕ್ಕೋಸ್ಕರ ಎಷ್ಟು ಪಾಯಿಂಟ್ಸ್ ಆಡ್ ಮಾಡ್ಬೋದು ರೀ, ಬೆಜ್ಜನ್ ಆಡ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ಸೊ ಹೌ ಟು ಡೆವಲಪ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ನಾವೊಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನ ಯಾವ ರೀತಿ ಡೆವಲಪ್ ಮಾಡಬೇಕು, ಅದ ನಮ್ಮಲ್ಲಿ ಈಗ ಪ್ರೆಸೆಂಟೇಷನ್ ಟಾಪಿಕ್ ಯಾವ ರೀತಿ ಮಾಡಬೇಕು, ಓಕೆ ಗೊತ್ತೈತೆ. ಪ್ರೆಸೆಂಟೇಷನ್ ಸ್ಕಿಲ್ಸ್, ಪ್ರೆಸೆಂಟೇಷನ್ ಅಂತಾನೆ ಸಪರೇಟ್ ಒಂದಿಷ್ಟು ಸ್ಕಿಲ್ಸ್ ಬೇಕು. ಕಾನ್ಫಿಡೆನ್ಸ್, ಲೀಡರ್ಶಿಪ್, ಈ ರೀತಿಯಾದಂಥ ಕಮ್ಯುನಿಕೇಶನ್ ಬೇಕಲ್ಲ. ಆ ರೀತಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ನಮ್ಮಲ್ಲಿ ನಾವು. ಸೊ ಫಸ್ಟ್ನೇದಾಗಿ ಏನ್ ಮಾಡ್ಬೇಕು, ನೋ ಯುವರ್ ಸಬ್ಜೆಕ್ಟ್ ಟ್ರೂಲಿ. ಅಂದ್ರೆ ನಮ್ಮ ಒಂದು ಸಬ್ಜೆಕ್ಟಿನ ಎರಡೂ ಮುಖಗಳು ನಮಗೆ ಗೊತ್ತಾಗಿರ್ಬೇಕು. ನಾವು ಒಂದು ಟಾಪಿಕ್ ಇಟ್ಕೊಂಡಿದೀವಿ ಅಂತಂದ್ರೆ, ಆ ಒಂದು ಟಾಪಿಕ್ ಹಿಂದೆ ಯಾರಾದ್ರೂ ಏನಾದ್ರು ಆ ಟಾಪಿಕ್ ನಿಂತ್ ಮಾಡಿದಾರಾ, ಅದರ ಬಗ್ಗೆ ಕೂಡ ತಿಳ್ಕೊಬೇಕು. ಅಥವಾ ನಾವ್ ಈ ಟಾಪಿಕ್ ನ ಮಾಡೋದ್ರಿಂದ ಮುಂದೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ನೋ ಯುವರ್ ಸಬ್ಜೆಕ್ಟ್ ಟ್ರೂಲಿ. ಹೌದಾ? ಮುಂದೆ ಪ್ಲಸ್ ಹಿಂದೆ ಪೂರ್ತಿಯಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬೇಕು. ಓಕೆ? ಸೊ ನೆಕ್ಸ್ಟ್, ಆರ್ಗನೈಸ್ ದ ಕಂಟೆಂಟ್ ಪ್ರಾಪರ್ಲಿ, ಪ್ರಾಕ್ಟೀಸ್ ರೆಗ್ಯುಲರ್ಲಿ, ಇಂಪ್ರೂವ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಹೌದಾ? ಮೇಂಟೈನ್ ಐ ಕಾಂಟ್ಯಾಕ್ಟ್ ವಿತ್ ಎವ್ರಿ ಒನ್. ಯು ಹ್ಯಾವ್ ಟು ಶುಡ್ ಮೇಂಟೈನ್ ಐ ಕಾಂಟ್ಯಾಕ್ಟ್ ವೆನ್ ಯು ಆರ್ ಮೇಕಿಂಗ್ ಪ್ರೆಸೆಂಟೇಷನ್. ಓಕೆ?
ಫಾರ್ ಎಕ್ಸಾಂಪಲ್ ಇಫ್ ಯು ಇನ್ ಕಾಲೇಜ್ ಯು ಆರ್ ಮೇಕಿಂಗ್ ಅಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಯು ಹ್ಯಾವ್ ಟು ಮೇಂಟೈನ್ ಐ ಕಾಂಟ್ಯಾಕ್ಟ್. ಸೊ ಏನಾದ್ರೂ ಆಗಿರ್ಲಿ, ಎದುರುಗಡೆ ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ ಕೂತಿದ್ರು ಕೂಡ, ಅಥವಾ LKG ಹುಡುಗರು ನಿಮ್ ಪ್ರೆಸೆಂಟೇಷನ್ ಕೇಳ್ತಾ ಇದ್ರು ಕೂಡ, ಅವ್ರ ಜೊತೆ ನೀವು ಮಾಡುವಂತ ಐ ಕಾಂಟ್ಯಾಕ್ಟ್ ಏನಿದೆಯಲ್ಲ, ಅದು ನಿಮ್ಮ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಏನಕ್ಕಪ್ಪ ಅಂದ್ರೆ, ಯಾವಾಗ ನೀವು ಒಬ್ರ ಐ ಕಾಂಟ್ಯಾಕ್ಟ್ ಮಾಡ್ತೀರಾ, ಸೊ ಪ್ರತಿಯೊಬ್ಬರ ಐ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಹೋದ್ರೆ, ಓಕೆ, ಏನಾಗುತ್ತೆ, ಪ್ರತಿಯೊಬ್ಬರ ಐ ಕಾಂಟ್ಯಾಕ್ಟ್ ಕೂಡ ನಿಮಗೆ ಮಾಡೋಕೆ ಸ್ವಲ್ಪ ಕಷ್ಟ ಆದ್ರೂ ಲಾಸ್ಟ್ ಲೈನ್ ಅಲ್ಲಿ ಯಾರು ಇರ್ತಾರಲ್ವ, ಸೊ ಅವರ ಐ ಕಾಂಟ್ಯಾಕ್ಟ್ ನಿಮ್ಗೆ ಮೇನ್ ಮುಖ್ಯ. ಅವ್ರ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅವ್ರ ಎದುರುಗಡೆ ಇರೋರು ಎಲ್ಲಾರು ಕೂಡ ನಿಮ್ ಕಣ್ಣಲ್ಲಿ ಕನೆಕ್ಟ್ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಐ ಕಾಂಟ್ಯಾಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸೆಮಿನಾರ್ ಮಾಡಿ ಅಥವಾ ನೀವು ಒಂದು ಸ್ಟೇಜ್ ಮೇಲೆ ಹೋಗಿ ಭಾಷಣನಾದ್ರೂ ಮಾಡಿ, ಸೊ ಐ ಕಾಂಟ್ಯಾಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ್ದೋ ಕಡೆ ಗೋಡೆ ನೋಡ್ಕೊಂಡು ಮಾಡಿದ್ರೆ ಐ ಕಾಂಟ್ಯಾಕ್ಟ್ ಆಗೋದಿಲ್ಲ. ಸೊ ನಿಮ್ಮ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ಡೆವಲಪ್ ಆಗೋದಿಲ್ಲ. ಸೊ ಯೂಸ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಸುಮ್ಮನೆ ಹೋದ್ವಿ, ನಮ್ಮ ಪ್ರೆಸೆಂಟೇಷನ್ PPT ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಪೋಸ್ಟರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನಾವು ಹಿಂಗೆ ಆ ಡಯಾಸ್ ಮೇಲೆ ಹಿಂಗೆ ಕೈ ಇಟ್ಕೊಂಡು ನಿಂತ್ಕೊಂಡ್ವಿ, ಸೊ ನಮ್ಮ ಪಾಡಿಗೆ ನಾವು ಹೇಳ್ತಾ ಹೋದ್ವಿ, ಎಲ್ಲರೂ ಕೂಡ ಐ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂದ್ರೆ, ಸೊ ಅಲ್ಲ. ಯೂಸ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್ ಅಂತಂದ್ರೆ, ನಿಮ್ಮ ಒಂದು ಪ್ರತಿಯೊಂದು ಸೆಂಟೆನ್ಸ್ಗೂ ಕೂಡ ನಿಮ್ಮ ಕೈ ಮೂವ್ಮೆಂಟ್ ಆಗಿರ್ಬೋದು, ನಿಮ್ಮ ಕಣ್ಣು ಮೂವ್ಮೆಂಟ್ ಆಗಿರ್ಬೋದು, ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಗಳಾಗಿರ್ಬೋದು ತಿಳಿಸ್ಕೊಡ್ಬೇಕು. ಹೌದಾ? ಯೂಸ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಕೂಡ ಮಾಡುತ್ತೆ. ಸೊ ನೆಕ್ಸ್ಟ್, ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ. ಹೌದಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಎಫೆಕ್ಟಿವ್ಲಿ ಅಂದ್ರೆ, ನಿಮ್ಮ ಒಂದು ಪ್ರೆಸೆಂಟೇಷನ್ ಏನಿದೆ, ಸೊ ಸಿಂಪಲ್ ಟಾಪಿಕ್ ಇದೆ, ಬಟ್ ನೀವೇನ್ ಮಾಡಿದಿರೋ ಒಂದು 40 ಸ್ಲೈಡ್ಸ್ ರೆಡಿ ಮಾಡಿದಿರ. ಹೌದಾ? ಎಫ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಸೊ ಅಷ್ಟಿದ್ರು ಕೂಡ ನೀವು ಒಂದು ಡೆಲಿವರಿ ಮಾಡುವಂತ ಟೈಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಗ ನೀವು ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಟೈಮ್ ಎಫೆಕ್ಟಿವ್ ಆಗಿ ಡೆಲಿವರಿ ಮಾಡೋದನ್ನು ಕೂಡ ಏನ್ ಮಾಡಬೇಕು, ಡೆವಲಪ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್, ಸೀಕ್ ಫೀಡ್ಬ್ಯಾಕ್ ಅಂಡ್ ಇಂಪ್ರೂವ್. ಹೌದಾ? ಸೊ ಆಫ್ಟರ್ ದ ಪ್ರೆಸೆಂಟೇಷನ್ ಡನ್, ನಿಮ್ಮ ಪ್ರೆಸೆಂಟೇಷನ್ ಹಾಗೂ ಹೀಗೂ ಮಾಡಿ ಇಷ್ಟೆಲ್ಲದನ್ನು ಕೂಡ ಫಾಲೋ ಮಾಡ್ಕೊಂಡು ಮಾಡಿದ್ರಿ ಅಂತಂದ್ರೆ, ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಫೀಡ್ಬ್ಯಾಕಿಗೋಸ್ಕರ, ಸೊ ನಿಮಗೆ ಇಷ್ಟ ಆಗೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸೊ ರ್ಯಾಂಡಮ್ ಆಗಿ ಕೇಳ್ಬೋದು, ಹೇಗ್ ಅನ್ನಿಸ್ತು ಪ್ರೆಸೆಂಟೇಷನ್. ಹೌದಾ? ಹೇಗ್ ಅನ್ನಿಸ್ತು ಪ್ರೆಸೆಂಟೇಷನ್, ಸೀಕ್ ಫೀಡ್ಬ್ಯಾಕ್. ಸೊ ಅವರಿಂದ ಫೀಡ್ಬ್ಯಾಕ್ ತಗೊಳ್ಳಿ. ಸರ್ ನೀವು ಚೆನ್ನಾಗಿ ಮಾಡಿದ್ರಿ, ಓಕೆ. ನೀವು ಚೆನ್ನಾಗಿ ಮಾಡಿಲ್ಲ, ಓಕೆ, ಎರಡು ಕೂಡ ತಗೋಬೇಕು. ಸೊ ಈಗ ಚೆನ್ನಾಗಿ ಮಾಡಿಲ್ಲ, ಕಾರಣ ತಿಳ್ಕೊಳ್ಳಿ. ಸೊ ಚೆನ್ನಾಗಾಯ್ತಾ, ಕಾರಣ ತಿಳ್ಕೊಳ್ಳಿ. ಏನ್ ನಿಮಗೆ ಇಷ್ಟ ಆಯ್ತು, ಸೊ ಇಷ್ಟ ಚೆನ್ನಾಗಿಲ್ಲ ಅನ್ನೋರ್ಗೆ ಏನ್ ಇಷ್ಟ ಆಗ್ಲಿಲ್ಲ, ಏನ್ ಇಂಪ್ರೂವ್ ಆಗ್ಬೇಕು, ಸೊ ಇಂಪ್ರೂವ್ ದಟ್. ಓಕೆನಾ? ಇದೆಲ್ಲ ಡೆವಲಪ್ಮೆಂಟ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಲ್ಲಿ ಬರುವಂತದ್ದು. ಸೊ ನೆಕ್ಸ್ಟ್ ಪಾಯಿಂಟ್, ಮೇಕಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಹೌದಾ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ನ ಮಾಡಬೇಕಾದ್ರೆ ಯಾವ ಯಾವ ಸ್ಟೆಪ್ಸ್ ಬರ್ತವೆ. ಹೌದಾ? ಅದೇ ರೀತಿ ಪೋಸ್ಟರ್ ಪ್ರೆಸೆಂಟೇಷನ್ ಮಾಡುವಾಗ ಯಾವ ಯಾವ ಸ್ಟೆಪ್ಸ್ ಬರ್ತವೆ. ಸೊ ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ. ಸೊ ನೆಕ್ಸ್ಟ್, ಸ್ಟೆಪ್ಸ್ ಇನ್ ಪ್ರಿಪೇರಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಮೊದಲನೇದಾಗಿ, ಡಿಫೈನ್ ದ ಆಬ್ಜೆಕ್ಟಿವ್ ಸೇಮ್, ಕಲೆಕ್ಟ್ ಇನ್ಫಾರ್ಮೇಶನ್ ಸೇಮ್, ಆರ್ಗನೈಸ್ ದ ಕಂಟೆಂಟ್ ಸೇಮ್, ಕ್ರಿಯೇಟ್ ಸಿಂಪಲ್ ಸ್ಲೈಡ್ಸ್. ಓಕೆನಾ? ಸೊ ಆ ಸ್ಲೈಡ್ಸ್ ನೋಡಿದ್ಮೇಲೆ ಆ ಕುಂತಿರೋರ್ಗೆ ಅನ್ನಿಸ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಟಾಪಿಕ್ ಇರುತ್ತೆ, ಒಂದು 3 ಇಮೇಜಸ್ ತೋರಿಸ್ಬಿಟ್ರೆ ಕ್ಲಿಯರ್ ಆಗ್ತಾ ಇರುತ್ತೆ. ಸುಮ್ಮನೆ 10 to 12 ಸ್ಲೈಡ್ಸ್ ಯೂಸ್ ಮಾಡಿರ್ತಾರೆ. ಹೌದಾ? ಆ ರೀತಿ ಇದ್ದ ಕ್ರಿಯೇಟ್ ಸಿಂಪಲ್ ಸ್ಲೈಡ್ಸ್, ಯೂಸ್ ಸೂಟಬಲ್ ಫಾಂಟ್ಸ್ ಅಂಡ್ ಕಲರ್ಸ್. ಹೌದಾ? ಸೂಟಬಲ್ ಫಾಂಟ್ಸ್ ಅಂಡ್ ಕಲರ್ಸ್ ವಿಚ್ ಇಸ್ ಓನ್ಲಿ ಅಫಿಷಿಯಲ್ ಇರಬೇಕು. ಆ ಒಂದು ಫಾಂಟ್ಸ್ ನೋಡಿದ ತಕ್ಷಣ ಅಫಿಷಿಯಲ್ ಅನ್ನಿಸ್ಬೇಕು. ಹೌದಾ? ಸೊ ನೋಡಿ, ನಾನಿಲ್ಲಿ ಒಂದು ಏನೋ PDF ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇಲ್ಲಿ ನೋಡಿ ಅಫಿಷಿಯಾಲಿಟಿ, ಒಂದು ನಮ್ಮ ಕೊರಿಯರ್ ಅಂಡ್ ಕಾಮರ್ಸ್ ಲೋಗೋ ಆಗಿರ್ಬೋದು, ಅದರ ಒಂದು ನೇಮ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು, ಇದು ಒಂದು ಪ್ರೆಸೆಂಟೇಷನ್ ಸ್ಕಿಲ್ ನಾನು ಮಾಡ್ತಾ ಇರೋದು. ಹೌದಲ್ವೇ? ನಾನು ಕೂಡ ಹಿಂದೆ ಎಷ್ಟೋ ವಿಡಿಯೋಸ್ಗಳನ್ನ ಪವರ್ ಪಾಯಿಂಟ್ ಸ್ಲೈಡ್ಸ್ ಅಲ್ಲಿ ಮಾಡಿದ್ದೀನಿ. ಆ ರೀತಿ ಸುಟೇಬಲ್ ಫಾಂಟ್ಸ್ ಅಂಡ್ ಕಲರ್ಸ್ಗಳನ್ನ ಯೂಸ್ ಮಾಡಿರ್ಬೇಕು. ಇನ್ಕ್ಲೂಡ್ ಪಿಕ್ಚರ್, ಚಾರ್ಟ್ಸ್ ಅಂಡ್ ಗ್ರಾಫ್ಸ್. ಹೌದಾ? ಪಿಕ್ಚರ್ಸ್ ಎಲ್ಲಿ ತೋರಿಸ್ಬೇಕಾಗಿರುತ್ತೆ, ಎಲ್ಲಿ ನೀಡಿರುತ್ತೆ, ಪಿಕ್ಚರ್ಸ್ ಯೂಸ್ ಮಾಡಿ. ಚಾರ್ಟ್ಸ್ ಯಾವಾಗ ಕಂಪೇರ್ ಮಾಡುವಾಗ ಚಾರ್ಟ್ಸ್ ಯೂಸ್ ಮಾಡಿ. ಗ್ರಾಫ್ ಒಂದು ಗ್ರೋತ್ ಆಗಿರ್ಬೋದು, ಒಂದು ಲೈನ್ ತೋರಿಸುವಾಗ ಗ್ರಾಫ್ಸ್ ಯೂಸ್ ಮಾಡಿ. ರಿವ್ಯೂ ಅಂಡ್ ಎಡಿಟ್ ದ ಸ್ಲೈಡ್ಸ್. ಸೊ ಪದೇ ಪದೇ ನೋಡಿ ನೋಡಿ ಏನ್ ಮಾಡಿ, ಸ್ಲೈಡ್ಸ್ ಅಲ್ಲಿ ಏನಾದ್ರು ಎಡಿಟ್ ಇತ್ತು ಅಂತಂದ್ರೆ ಮಾಡಿ. ಪ್ರಾಕ್ಟೀಸ್ ಬಿಫೋರ್ ದ ಪ್ರೆಸೆಂಟೇಷನ್. ಹೌದಾ? ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ಮುಂಚೆನೆ ಎಲ್ಲಾ ಸ್ಲೈಡ್ಸ್ನ ಕೂಡ ಇನ್ನೂ ಒಂದ್ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಫೀಚರ್ಸ್ ಆಫ್ ಗುಡ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಮಗೆ ಗುಡ್ ಅನ್ನಿಸ್ಬೇಕು, ಒಂದು ಎಫೆಕ್ಟಿವ್ ಪ್ರೆಸೆಂಟೇಷನ್ ಪವರ್ ಪಾಯಿಂಟ್ ಅಲ್ಲಿ ಇದೆ ಅಂತ ಅನ್ನಿಸ್ಬೇಕು ಅಂದ್ರೆ ಏನೇನ್ ಫೀಚರ್ಸ್ ಇರಬೇಕು, ಏನೇನ್ ಗುಣಲಕ್ಷಣಗಳನ್ನ ಹೊಂದಿರಬೇಕಪ್ಪ ಅದು ಅಂದ್ರೆ, ಸಿಂಪಲ್ ಡಿಸೈನ್ ಅಲ್ಲಿ ಇರಬೇಕು, ಅಟ್ರಾಕ್ಟಿವ್ ಲೇಔಟ್ ಆಗಿರಬೇಕು, ಕ್ಲಿಯರ್ ಟೆಕ್ಸ್ಟ್ ಇರಬೇಕು, ಅದರಲ್ಲಿ ಪ್ರಾಪರ್ ಯೂಸ್ ಆಫ್ ಇಮೇಜಸ್ ಇರಬೇಕು. ಅಂದ್ರೆ ಸಿಂಪಲ್ ಡಿಸೈನ್ ಯಾವುದೇ ರೀತಿ ಸೊ ಒಬ್ಬೊಬ್ರು ಮಾಡಿರ್ತಾರೆ ಅಸೈನ್ಮೆಂಟ್ಸ್, ನಾವು ಕೂಡ ನೋಡ್ತಿರ್ತೀವಿ ಮಾಡಿರೋರ್ದನ್ನ. ಸೊ ರಂಗೋಲಿ ಬಿಡಿಸಿರ್ತಾರೆ ಸುತ್ತಮುತ್ತ ಎಲ್ಲ, ಹಳ್ಳಿ ಬಳ್ಳಿ ಅಂತೆ, ಹೂ ಗಿಡಗಳಂತೆ, ಏನೇನೋ ಬಿಡ. ಸೊ ಸಿಂಪಲ್ ಡಿಸೈನ್ ಆಗಿರ್ಬೇಕು, ಸಿಂಪಲ್ ಬಾರ್ಡರ್ಸ್, ಇಲ್ಲ 3 ಲೈನ್ಸ್ ಬಾರ್ಡರ್ಸ್, ಸಿಂಪಲ್, ಇಟ್ ಇಸ್ ಎನಫ್. ಅದು ಅಟ್ರಾಕ್ಟಿವ್ ಲೇಔಟ್, ಇದೇ ಲೇಔಟ್. ಅಟ್ರಾಕ್ಟಿವ್ ಲೇಔಟ್ ಅಂದ್ರೆ ಈ ರೀತಿಯಾದಂತ ಒಂದು ಬಾರ್ಡರ್ ನ ಯೂಸ್ ಮಾಡಿದೀವಲ್ವಾ, ಒಂದು ಲೇಔಟ್. ಕ್ಲಿಯರ್ ಟೆಕ್ಸ್ಟ್. ಹೌದಾ? ನೋಡಿ, ಕ್ಲಿಯರ್ ಟೆಕ್ಸ್ಟ್ ಕಾಣಿಸ್ತಾ ಇದೆನಾ. ಪ್ರಾಪರ್ ಯೂಸ್ ಆಫ್ ಇಮೇಜಸ್, ಅಂದ್ರೆ ನಮಗೆ ಇಮೇಜಸ್ ನ ಅವಶ್ಯಕತೆ ಇತ್ತು ಅಂದ್ರೆ ನಾವು ಇಮೇಜಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಟಾಪಿಕ್ಗೆ ನಾರ್ಮಲ್ ಆಗಿ ಒಂದು ಅವಶ್ಯಕತೆ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟಿದ್ವಿ. ಸೊ ನೆಕ್ಸ್ಟ್, ಲಿಮಿಟೆಡ್ ಇನ್ಫಾರ್ಮೇಶನ್ ಪರ್ ಸ್ಲೈಡ್. ಹೌದಾ? ಒಂದು ಸ್ಲೈಡಿಗೆ. ಸೊ ನೋಡಿ, ನಾನೀಗ ಮಾಡ್ಬೋದಾಗಿತ್ತು, ಈ ಪಾಯಿಂಟ್ಸ್ ಗಳು ಎಷ್ಟು ಸಿಂಪಲ್ ಆಗಿದಾವೆ, ಇಲ್ಲಿ ಒಂದು ಲೈನ್ ಹಾಕಿ ಇಲ್ಲೇ ಕೊಡ್ಬೋದಾಗಿತ್ತ, 1 2 3 4, ನೆಕ್ಸ್ಟ್ ಪಾಯಿಂಟ್ 5, ನೆಕ್ಸ್ಟ್ ಪಾಯಿಂಟ್ 6 ಕೊಡ್ಲಿಲ್ಲ. ಏನಕ್ಕಪ್ಪ ಅಂದ್ರೆ
ಒಂದು ಪೇಜಿಗೆ ಅಥವಾ ಒಂದು ಸ್ಲೈಡಿಗೆ ಲಿಮಿಟೆಡ್ ಇನ್ಫಾರ್ಮೇಶನ್ ಇರಬೇಕು. ಏನಕ್ಕೆ ಅಂದ್ರೆ ಎಲ್ಲ ಒಂದೇ ಕಡೆಗೆ ಹಾಕಿ ಒಂದೇ ಸ್ಲೈಡ್ನ ಇಟ್ಕೊಂಡು ಒಂದು ತಾಸು ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಅವ್ರಿಗೆ ಕೇಳುವಂತಹ ಮೆಂಟಾಲಿಟಿ ಇರೋದಿಲ್ಲ. ಹಾಗಾಗಿ ಲಿಮಿಟೆಡ್ ಇನ್ಫಾರ್ಮೇಶನ್ ಪರ್ ಸ್ಲೈಡ್. ಸೊ ಸಡನ್ ಚೇಂಜಸ್ ಆಗ್ತಾ ಹೋಗ್ತಾ ಇರ್ಬೇಕು ಸ್ಲೈಡ್ಸ್ಗಳು. ಇದ್ದಾಗ ಏನಾಗುತ್ತೆ ನೆಕ್ಸ್ಟ್ ಆ ತರ ಇದ್ದಾಗ ನಿಮ್ಮ ಒಂದು ಪವರ್ ಪಾಯಿಂಟ್ ಸ್ಲೈಡ್ ಪ್ರೆಸೆಂಟೇಷನ್ ಅನ್ನೋಂಥದ್ದು ಏನಾಗುತ್ತೆ ಎಫೆಕ್ಟಿವ್ ಆಗಿ ನಡೆಯುತ್ತೆ. ಸೊ ನೆಕ್ಸ್ಟ್ ಕನ್ಸಿಸ್ಟೆಂಟ್ ಫಾರ್ಮ್ಯಾಟಿಂಗ್ ಅಂತ ಅಂದ್ರೆ ನೀವು ಯಾವ ರೀತಿ ಆ ಒಂದು ಪೇಜ್ ಒಂದು ಸ್ಲೈಡ್ಸ್ ಅನ್ನ ಕನ್ಸಿಸ್ಟೆಂಟಿ ಆಗಿ ಅರೇಂಜ್ ಮಾಡಿರ್ತೀರಾ. ಕನ್ಸಿಸ್ಟೆಂಟಿ ಒಂದ್ ಟಾಪಿಕ್ ಆದ ತಕ್ಷಣ ಒಂದಾದ್ಮೇಲೆ ಒಂದು. ಈಗ ನೋಡಿ ನಮ್ಮ ಒಂದು ಇದನ್ನ ನೋಡಿ ಯಾವ ರೀತಿ ಮಾಡಿದೀವಿ ಅಂದ್ರೆ ಮೊದಲನೇದಾಗಿ ಪ್ರೆಸೆಂಟೇಷನ್ ಅಂದ್ರೆ ಏನು, ಪ್ರೆಸೆಂಟೇಷನ್ ಮಾಡೋದೇನು, ಅದು ಯಾವ ರೀತಿ ಗುಣಗಳನ್ನು ಹೊಂದಿರಬೇಕು. ಓಕೆನಾ. ನೆಕ್ಸ್ಟ್ ನಮಗೆ ಪ್ರೆಸೆಂಟೇಷನ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹೌದಾ, ನಾವು ಯಾವ ರೀತಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೋಬೇಕು. ಸೊ ಯಾವ ರೀತಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ಮಾಡಬೇಕು. ಅದಕ್ಕೆ ನೋಡಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೆ ಸ್ಟೆಪ್ಸ್ ಬೇರೆ ಇರ್ತವೆ. ಹೌದಾ, ಸಿಂಪಲ್ ಪ್ರೆಸೆಂಟೇಷನ್ ಸ್ಟೆಪ್ಸ್ ಬೇರೆ ಇರ್ತವೆ. ಹೌದಾ, ಹಾಗಿದ್ದ ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟೇಷನ್ ಇನ ಫೀಚರ್ಸ್ ಬೇರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫೀಚರ್ಸ್ ಬೇರೆ. ಆ ರೀತಿ ಸೊ ಒಂದಾದ್ಮೇಲೆ ಒಂದು ಕನ್ಸಿಸ್ಟೆಂಟಿ ಫಾರ್ಮ್ಯಾಟಿಂಗ್ ಬೇಕು ಒಂದೊಂದು ಟಾಪಿಕ್ ಅಲ್ಲೂ ಕೂಡ ಈ ರೀತಿ. ಸೊ ನೆಕ್ಸ್ಟ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಪ್ರೆಸೆಂಟೇಷನ್ ಪೋಸ್ಟರ್ ಪ್ರೆಸೆಂಟೇಷನ್. ಮೇಲ್ಗಡೆ ನಾನು ಹೇಳಿದ್ದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಕೆಳಗಡೆ ಪೋಸ್ಟರ್ ಪ್ರೆಸೆಂಟೇಷನ್ ಬಂತು. ಮೀನಿಂಗ್ poster presentation is a visual method of presenting information using text, pictures, graphs and diagrams in an attractive format. ಹೌದಾ, ಪೋಸ್ಟರ್ ಪ್ರೆಸೆಂಟೇಷನ್ ಅಂದ್ರೆ ಇಟ್ ಈಸ್ ಅನ್ ವಿಜುವಲ್ ಮೆಥಡ್. ಅಂದ್ರೆ ಯು ಕ್ಯಾನ್ ಸಿ ದಟ್ ಇನ್ ದ ಲೈವ್. ನೀವು ಅದನ್ನ ನೋಡ್ಬೋದು. ನೋಡಿ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಯಾವ್ಯಾವ್ದನ್ನ ಯೂಸ್ ಮಾಡಿ, ಒಂದು ಟೆಕ್ಸ್ಟ್ ಅನ್ನ, ಇನ್ನೊಂದು ಪಿಕ್ಚರ್ಸ್ ಅನ್ನ, ಇನ್ನೊಂದು ಗ್ರಾಫ್ಸ್ ಅನ್ನ, ಇನ್ನೊಂದು ಡಯಾಗ್ರಾಮ್ಸ್, ಇಷ್ಟನ್ನು ಕೂಡ ಒಳಗೊಂಡಿರುವಂತಹ ಒಂದು ಅಟ್ರಾಕ್ಟಿವ್ ಫಾರ್ಮೆಟ್. ಅದು ವಿಜುವಲ್ ಆಗಿರುತ್ತಲ್ವ, ಅದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ. ಸೊ ಫೀಚರ್ಸ್ ಆಫ್ ಪೋಸ್ಟರ್ ಪ್ರೆಸೆಂಟೇಷನ್ ಬೇರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೇರೆ, ಪೋಸ್ಟರ್ ಪ್ರೆಸೆಂಟೇಷನ್ ಬೇರೆ. ಓಕೆನಾ. ಸೊ ಪ್ರೆಸೆಂಟೇಷನ್ ಇಸ್ ಅ ನಾರ್ಮಲ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂಡ್ ಪೋಸ್ಟರ್ ಪ್ರೆಸೆಂಟೇಷನ್ ಆರ್ ದ ಟೈಪ್ಸ್ ಅಂಡರ್ ದಟ್ ಪ್ರೆಸೆಂಟೇಷನ್. ಓಕೆನಾ. ಸೊ ಹಾಗಾಗಿ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಇದೆ. ಏನೇನು ಇರಬೇಕು ಫೀಚರ್ಸ್, ಏನೇನಂದ್ರೆ ಗುಣಲಕ್ಷಣ ಏನು, ಅಟ್ರಾಕ್ಟಿವ್ ಟೈಟಲ್ ಇರಬೇಕು, ಅದರಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇರಬೇಕು, ಯಾವುದೇ ರೀತಿಯಾದಂತಹ ತಲೆ ಕೆಡಿಸುವಂಥದ್ದು. ಸೊ ತಲೆ ಕೆಡಿಸುವಂಥದ್ದು ನಾರ್ಮಲ್, ಇಟ್ ಮೀನ್ಸ್ ಕನ್ಫ್ಯೂಸಿಂಗ್ ಇನ್ಫಾರ್ಮೇಶನ್ ಇರಬಾರ್ದು. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ಯೂಸ್ ಆಫ್ ಪಿಕ್ಚರ್ಸ್ ಅಂಡ್ ಡಯಾಗ್ರಾಮ್ಸ್ ಆಗಿರ್ಬೇಕು. ಪ್ರಾಪರ್ ಲೇಔಟ್ ಇರಬೇಕು ಅದಕ್ಕೆ. ಅಂದ್ರೆ ಪ್ರಾಪರ್ ಲೇಔಟ್ ಮೀನ್ಸ್ ಅಂದ್ರೆ ಗಜಿಬಿ ಎಲ್ಲಾ ಕಂಟೆಂಟ್ ಕೂಡ ಒಂದೇ ಕಡೆ ಹಾಕೋದಲ್ಲ. ಸೊ ಒಂದ್ ಕಡೆ ಪಿಕ್ಚರ್, ಪಕ್ಕದಲ್ಲಿ ಇನ್ಫಾರ್ಮೇಶನ್, ಒಂದ್ ಕಡೆ ಟೇಬಲ್, ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಕೆಳಗಡೆ. ಈ ರೀತಿ ಪ್ರಾಪರ್ ಲೇಔಟ್ ಯೂಸ್ ಮಾಡಿರ್ಬೇಕು. ಎಫೆಕ್ಟಿವ್ ಯೂಸ್ ಆಫ್ ಕಲರ್ಸ್. ಸೊ ಎಲ್ಲಕ್ಕೂ ಕೂಡ ನನ್ನ ಫೇವ್ರೆಟ್ ಕಲರ್ ಪಿಂಕ್ ಕಲರ್, ಐ ವಿಲ್ ಪೇಸ್ಟ್ ಪಿಂಕ್ ಕಲರ್ ಟು ದ ಎವರಿ ಟೆಕ್ಸ್ಟ್, ಬೇಡ. ಓಕೆನಾ. ಸೊ ಈ ಹೆಡ್ಡಿಂಗಿಗೆ ನೋಡಿ, ನಾವು ಹೆಡ್ಡಿಂಗಿಗೆ ರೆಡ್, ಹೌದಾ. ಸೊ ಸ್ಮಾಲ್ ಹೆಡ್ಡಿಂಗಿಗೆ, ಸೊ ಮೇನ್ ಹೆಡ್ಡಿಂಗಿಗೆ ರೆಡ್ ಹಾಕಿ ಅಂಡರ್ಲೈನ್. ಸೊ ಸ್ಮಾಲ್ ಹೆಡ್ಡಿಂಗಿಗೆ ಏನು, ಬರೀ ರೆಡ್ ಕಲರ್. ಥರ್ಡ್ ಅದಕ್ಕಿಂತ ಕೆಳಗಡೆ ಒಂದು ಹೆಡ್ಡಿಂಗಿಗೆ ಏನು, ಬೋಲ್ಡ್, ಅದ್ರ ಕೆಳಗಡೆ ಇರೋದು ನಾರ್ಮಲ್ ಟೆಕ್ಸ್ಟ್. ಈ ರೀತಿ. ಸೊ ನನಗಿಷ್ಟ ರೆಡ್ ಕಲರ್, ನನಗಿಷ್ಟ ಗ್ರೀನ್ ಕಲರ್, ನಾನೆಲ್ಲ ಗ್ರೀನ್ ಕಲರ್ ಕ್ಲಾಸ್ ಮಾಡ್ತೀನಿ. ಇಲ್ಲ, ನಾನು ಚೇಂಜ್ ಮಾಡ್ತಿದ್ದೀನಿ ಕಲರ್ಸ್ನ. ನೋಡಿ ರೆಡ್ ಆಗಿದೆ, ನಾನು ಹಂಗೆ ಈಗೇನ್ ಮಾಡ್ತೀನಿ, ಬ್ಲೂ ಕಲರ್. ಹೌದಾ. ಅದೇ ರೀತಿ ಎಫೆಕ್ಟಿವ್ ಯೂಸ್ ಆಫ್ ಕಲರ್ಸ್ ಇರಬೇಕು ಪೋಸ್ಟರ್ ಪ್ರೆಸೆಂಟೇಷನ್ ಅಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಪೋಸ್ಟರ್ ಪ್ರೆಸೆಂಟೇಷನ್. ಹೌದಾ, ಈ ಒಂದು ಪೋಸ್ಟರ್ ಪ್ರೆಸೆಂಟೇಷನ್ ಇದ್ರೆ ಅಡ್ವಾಂಟೇಜಸ್ ಏನಾಗುತ್ತೆ. ಅದೇ ಸೊ ಸ್ಲೈಡ್ಸ್ ಅಲ್ಲಿ ಅಂತಂದ್ರೆ ಸ್ಲೈಡ್ಸ್ ನೀವು ಚೇಂಜ್ ಮಾಡ್ತಾ ಹೋಗ್ತೀರಿ, ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಿ, ಅವ್ರು ನೋಡ್ತಾ ಹೋಗ್ತಾರೆ. ಬಟ್ ಪೋಸ್ಟರ್ ಪ್ರೆಸೆಂಟೇಷನ್ ಆ ರೀತಿ ಆಗಲ್ಲ. ಒಂದು ಕಡೆ ಪ್ಲೇಸ್ ಇಟ್, ಇಫ್ ಯು ಪ್ಲೇಸ್ ದ ಪೋಸ್ಟರ್ ಪ್ರೆಸೆಂಟೇಷನ್ ಇಟ್ ವಿಲ್ ಬಿ ಸ್ಟೇಡ್ ದೇರ್ ಓನ್ಲಿ. ಎಲ್ಲರೂ ನೋಡ್ತಾ ಇರ್ತಾರೆ. ಅದರಿಂದ ಏನ್ ಅಡ್ವಾಂಟೇಜಸ್ ಇದೆ ಅಂದ್ರೆ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಏನಕ್ಕಪ್ಪ, ದೊಡ್ಡ ಪೋಸ್ಟರ್ ಅಲ್ಲಿ ಬರೀ ಇಮೇಜಸ್, ಗ್ರಾಫ್ಸ್, ಚಾರ್ಟ್ಸ್ ಮತ್ತೆ ಟೆಕ್ಸ್ಟ್ ಇರ್ತದೆ ಅಂತ ಅರ್ಥ ಆಗ್ಬಿಡುತ್ತೆ. ಜಾಸ್ತಿ ಲೆಂದಿ ಯಾವುದೇ ರೀತಿಯಾದಂತ ಟೆಕ್ಸ್ಟ್ ಇರೋಲ್ಲ. ನೆಕ್ಸ್ಟ್ ಅಟ್ರಾಕ್ಟ್ಸ್ ಅಟೆನ್ಷನ್. ಹೌದಾ. ಸ್ಲೈಡ್ಸ್ ಅಂತ ಅಂದ್ರೆ ಸೊ ಅವ್ರಿಗೆ ಏನೋ ಹೇಳ್ತಿರ್ತಾರೆ ಅಂತ ಹೋಗ್ಬೋದು. ಬಟ್ ಯಾವುದೋ ಒಂದು ಬೋರ್ಡ್. ಸೊ ಫಾರ್ ಎಕ್ಸಾಂಪಲ್ ಪೋಸ್ಟರ್ ನಿಮ್ಮ ಒಂದು ಪ್ರಕಾರ ಇನ್ನೂ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಪಾಂಪ್ಲೆಟ್ಸ್. ಓಕೆನಾ. ಸೊ ಪಾಂಪ್ಲೆಟ್ಸ್ ಅಟ್ರಾಕ್ಟ್ಸ್ ಅಟೆನ್ಷನ್. ಹೌದಾ. ಏನೋ ಒಂದು ಕೊಡ್ತಾ ಇದಾರಲ್ಲಿ ಯಾರು, ಏನೋ ಒಂದಲ್ಲಿ ಹಾಕಿದ್ದಾರೆ ಹೊರಗಡೆ, ಕಾಲೇಜ್ ಎದುರುಗಡೆ, ಒಂದು ಕಂಪ್ನಿ ಎದುರುಗಡೆ. ಪೋಸ್ಟರ್ ಪ್ರೆಸೆಂಟೇಷನ್ ಅಟ್ರಾಕ್ಟ್ಸ್ ಮಾಡುತ್ತೆ ಎಲ್ಲಾರನು ಕೂಡ. ಹೌದಾ. ಸೊ ಪ್ರೆಸೆಂಟ್ಸ್ ಇನ್ಫಾರ್ಮೇಶನ್ ಕ್ವಿಕ್ಲಿ. ಸೊ ತುಂಬಾ ಜಲ್ದಿ ಗೊತ್ತಾಗುತ್ತೆ. ಏನಕ್ಕಪ್ಪ, ಒಂದು ಕಾಲೇಜ್ ಎದುರುಗಡೆಗೆ ಏನ್ ಮಾಡ್ತಾರೆ, ಒಂದು ಕಾಲೇಜ್ ಫೋಟೋ ಹಾಕ್ತಾರೆ, ಅವ್ರ ಕಾಲೇಜಿಂದ ಇಬ್ರು ಸ್ಟೂಡೆಂಟ್ಸ್ ನ ನಿಲ್ಲಿಸ್ತಾರೆ. ಓಪನ್ ಅಂದ್ರೆ ಅಡ್ಮಿಷನ್ ಓಪನ್ ಅಂತ ಹೇಳ್ಬಿಟ್ಟು ಬರ್ಬಿಡ್ತಾರೆ. ಗೊತ್ತಾಗ್ಬಿಡುತ್ತೆ ಏನಪ್ಪಾ, ಇದೊಂದು ಕಾಲೇಜ್, ಈ ಕಾಲೇಜಲ್ಲಿ ಈ ರೀತಿ ಹುಡುಗರಿದ್ದಾರೆ, ಈ ರೀತಿ ಎಲ್ಲ ಫೆಸಿಲಿಟೀಸ್ ಗಳಿದಾವೆ, ನೋಡಲ್ಲಿ ಆಟ ಆಡೋದು ಗ್ರೌಂಡ್ ಎಲ್ಲ ಹಾಕಿದ್ದಾರೆ, ಈ ರೀತಿ ಇದೆ, ಅಡ್ಮಿಷನ್ಸ್ ಓಪನ್ ಅಂತ ಹಾಕಿದ್ದಾರೆ. ಸೊ ಲಿಮಿಟೆಡ್ ಸೀಟ್ಸ್ ಗಳಿದಾವೆ, ಹೋಗೋಣ. ಇನ್ಫಾರ್ಮೇಶನ್ ಎಷ್ಟು ಜಲ್ದಿ ಸಿಕ್ತು. ಸೊ ಅದೇ ನೀವು ಪ್ರೆಸೆಂಟೇಷನ್ ಹಾಕಿ, ಸೊ ಮೊದಲನೇ ಸ್ಲೈಡ್ ಅಲ್ಲಿ ನಮ್ಮ ಕಾಲೇಜ್ ಬಗ್ಗೆ ತೋರಿಸ್ತೀವಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಮ್ಮ ಫ್ಯಾಕಲ್ಟೀಸ್ ಬಗ್ಗೆ ತೋರಿಸ್ತೀವಿ, ಥರ್ಡ್ ಸ್ಲೈಡ್ ಅಲ್ಲಿ ನಾವೇನ್ ತೋರಿಸ್ತೀವಿ, ಇನ್ನೊಂದನ್ನ ಮತ್ತೊಂದನ್ನ ತೋರಿಸ್ತೀವಿ, ಆಮೇಲೆ ನಾವು ಅಡ್ಮಿಷನ್ ಓಪನ್ ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀವಿ ಅಂತಂದ್ರೆ
ಇನ್ಫಾರ್ಮೇಶನ್ ಏನಾಗಲ್ಲ, ಬಹಳ ಜಲ್ದಿ ಇನ್ಫಾರ್ಮೇಶನ್ ಕ್ವಿಕ್ ಆಗಿ ಆಗಲ್ಲ. ನೆಕ್ಸ್ಟ್ ಎನ್ಹಾನ್ಸಸ್ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿ ಅಂದ್ರೆ ಏನಪ್ಪ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರೆಸೆಂಟೇಷನ್ ನಾವು ಪ್ರಿಪೇರ್ ಮಾಡ್ತಾ ಇದೀವಿ, ಒಂದು ಪೋಸ್ಟರ್ ರೆಡಿ ಮಾಡ್ತಾ ಇದೀವಿ ಅಂದ್ರೆ ನಮಗೊಂದಿಷ್ಟು ಒಂದು ಲೆಂತ್ ಅನ್ನು ಒಂದು ಬಾರ್ಡರ್ ಅನ್ನುವಂಥದ್ದು ಇರುತ್ತೆ. ಇದನ್ನ ದಾಟಿ ನಾವು ಹೋಗ್ಬಾರ್ದು ಅಂತ. ಅಷ್ಟರಲ್ಲೇ ನಾವು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕವರ್ ಮಾಡಬೇಕು, ಇಷ್ಟನ್ನೆಲ್ಲ ಡಿಸ್ಪ್ಲೇ ಮಾಡಬೇಕು ಅನ್ನೋಂಥ ಟೈಮಲ್ಲಿ ಏನಾಗುತ್ತೆ, ನಮ್ಮಲ್ಲಿರುವಂಥದ್ದು ಕ್ರಿಯೇಟಿವಿಟಿ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಟೂಲ್. ಈ ಪೋಸ್ಟರ್ ಪ್ರೆಸೆಂಟೇಷನ್ ಅನ್ನುವಂಥದ್ದು ಎಷ್ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಟೂಲ್ ಅಂತ ಅಂದ್ರೆ ತುಂಬಾ ಜಲ್ದಿ ಎಲ್ಲರನ್ನು ಕೂಡ ರೀಚ್ ಆಗ್ಬಿಡುತ್ತೆ. ಹೌದಾ? ಈಗ PPT ಅಂತ ಅಂದ್ರೆ ಫೋಟೋ ತಗೋಬೇಡಿ, ಫೋಟೋ ತಗೊಂಡ್ರೆ ಫ್ಲಾಶ್ ಬರಲ್ಲ, ಅದಾಗಲ್ಲ, ಸೊ ಸಡನ್ ನೀವು ಚೇಂಜ್. ಬಟ್ ಪೋಸ್ಟರ್ ಪ್ರೆಸೆಂಟೇಷನ್ ಆ ರೀತಿ ಇರಲ್ಲ. ಸಿಂಗಲ್ ಪೋಸ್ಟರ್ ಇರುತ್ತೆ, ನೀವು ಅಲ್ಲಿ ಪೇಸ್ಟ್ ಮಾಡಿರ್ತೀರ ಅದನ್ನ. ಸೊ ಯಾರು ಬೇಕಾದ್ರೂ ಫೋಟೋ ತಗೋಬಹುದು, ಯಾರಿಗೆ ಬೇಕಾದ್ರೂ ಸೆಂಡ್ ಮಾಡಬಹುದು. ಸೊ ಅದರಿಂದ ಏನಾಗುತ್ತೆ, ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ತುಂಬಾ ಜಲ್ದಿ ಎಲ್ಲರಿಗೂ ಕೂಡ ಆ ಒಂದು ಇನ್ಫಾರ್ಮೇಶನ್ ಅನ್ನುವಂಥದ್ದು ಕ್ವಿಕ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ದ ಲಾಸ್ಟ್ ಟಾಪಿಕ್, ಟಿಪ್ಸ್ ಫಾರ್ ಪ್ರಿಪೇರಿಂಗ್ ಅ ಪೋಸ್ಟರ್. ಹೌದಾ? ಒಂದು ನೀವು ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಬೇಕು, ನಿಮ್ಮ ಹತ್ರ ಒಂದು A4 ಶೀಟ್ ಇದೆ, ಇದರಲ್ಲೇ ನಾನು ಒಂದು ಇನ್ಫಾರ್ಮೇಶನ್ ಅನ್ನ ಪೋಸ್ಟರ್ ತರ ತೋರಿಸ್ಬೇಕು. ಏನೇನ್ ಹೊಂದಬೇಕು, ನಿಮಗೆ ಏನೇನ್ ಟಿಪ್ಸ್? ಓಕೆನಾ? ಯೂಸ್ ಅನ್ ಅಟ್ರಾಕ್ಟಿವ್ ಟೈಟಲ್. ಒಂದು ಅಟ್ರಾಕ್ಟಿವ್ ಟೈಟಲ್ ಬರಿಬೇಕು. ಯಾವ ರೀತಿ ಟೈಟಲ್ ಬರಿಬೇಕು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಯೂಟ್ಯೂಬ್ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತಂದ್ರೆ ನಾನು ಹಾಕ್ತೀನಿ ಏನದು ಏನದು ಪ್ರೆಸೆಂಟೇಷನ್ ಸ್ಕಿಲ್ಸ್. ಹೌದಾ? ಸಾರಿ, ಪ್ರೆಸೆಂಟೇಷನ್ ಸ್ಕಿಲ್ಸ್ ಫಾರ್ ಬಿಕಮ್ ಫೋರ್ತ್ ಸ್ಟೂಡೆಂಟ್ಸ್ ಎಕ್ಸ್ಪ್ಲೇನ್ಡ್ ಇನ್ ವೆರಿ ಸಿಂಪಲ್ ಕನ್ನಡ ಲ್ಯಾಂಗ್ವೇಜ್ ಫಾರ್ ಯು ಓನ್ಲಿ ಬಿಕಾಮ್. ಹೌದಾ? ಈ ರೀತಿ ಅಂತ ಒಂದು ಅಟ್ರಾಕ್ಟಿವ್ ಟೈಟಲ್ ಇರಬೇಕು. ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡ್ತೀವಿ ನಾವು. ಹೌದಾ? ಎಷ್ಟೋ ಜನರೇಟ್ ಮಾಡಿ ಥಂಬ್ನೇಲ್ಗಳನ್ನ ಎಷ್ಟು ರಿಜೆಕ್ಟ್ ಮಾಡಿ ಈ ಥಂಬ್ನೇಲ್ ಓಕೆ ಅಂತ ಡಿಸೈಡ್ ಮಾಡ್ತೀವಿ. ಆ ರೀತಿ ಯೂಸ್ ಅನ್ ಅಟ್ರಾಕ್ಟಿವ್ ಟೈಟಲ್. ಕೀಪ್ ಇನ್ಫಾರ್ಮೇಶನ್ ಬ್ರೀಫ್ ಅಂಡ್ ಕ್ಲಿಯರ್. ಹೌದಾ? ಇನ್ಫಾರ್ಮೇಶನ್ ಬ್ರೀಫ್ ಆಗಿರ್ಬೇಕಂದ್ರೆ ಕಡಿಮೆ ಇರಬೇಕು, ಬಟ್ ಕ್ಲಿಯರ್ ಇರ್ಬೇಕು. ಎಲ್ಲಾ ಇನ್ಫಾರ್ಮೇಶನ್ ಕೊಡ್ಬೇಕದು. ಹೌದಾ? ನೀವು ಒಂದು ಪೇಜ್ ಸಮರಿ ಬರೆಯೋದನ್ನ 2 ಲೈನಲ್ಲಿ ಆ ಪಾಠ ಹೇಳ್ಬಿಡ್ಬೇಕು ನಾವು. ಆ ರೀತಿ ಇದ್ದಂಗೆ ಅದು. ಹೌದಾ? ಒಂದು ಈಗ ಹೆಂಗ ಅನ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು 6 ಪೇಜ್ ಇರುತ್ತೆ ಒಂದು ಪಾಠ. ಬಟ್ ಆ ಪಾಠದ ಸ್ಟೋರಿ ಏನ್ ಬರೀರಿ ಅಂತ ಅಂದ್ರೆ 4 ಲೈನಲ್ಲಿ ಬರ್ದು ಮುಗಿಸ್ತೀರಿ ನೀವು ಎಲ್ಲರೂ. ಇವನಿದ್ದ, ರಾಮು ಇದ್ದ, ರಾಮು ಸೋಮನ್ನ ಫ್ರೆಂಡ್ ಮಾಡ್ಕೊಂಡ, ಸೋಮು ಜೊತೆಗೆ ಆಟ ಆಡ್ತಿದ್ದ, ಮುಗೀತು ಸ್ಟೋರಿ. ಈ ರೀತಿ ಇನ್ಫಾರ್ಮೇಶನ್ ಬ್ರೀಫ್ ಆಗಿರ್ಬೇಕು, ಬಟ್ ಕ್ಲಿಯರ್ ಆಗಿರ್ಬೇಕು. ಹೌದಾ? ಅವ್ರಿಬ್ರು ಇದ್ರು, ಫ್ರೆಂಡ್ಸ್ ಆದ್ರು, ಈ ರೀತಿ ಇನ್ಫಾರ್ಮೇಶನ್ ಕ್ಲಿಯರ್. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ಎಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಇರ್ಬೇಕಂತಂದ್ರೆ, ಸೊ ತಗೊಳ್ಳಿ ನಾನೇ ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಾನು ನೋಡಿ ಫ್ರೆಂಡ್ಸ್, ಇದು ಟಿಪ್ಸ್ ಫಾರ್ ಪ್ರಿಪೇರಿಂಗ್ ಪೋಸ್ಟರ್ ಅಂದ್ರೆ ಯೂಸ್ ಅನ್ ಅಟ್ರಾಕ್ಟಿವ್ ಟೈಟಲ್. ಅಟ್ರಾಕ್ಟಿವ್ ಟೈಟಲ್ ಮೀನ್ಸ್ ಈ ರೀತಿ ಹೇಳ್ತಾ ಹೋದ್ರೆ ನಿಮಗೆ ಗೊತ್ತಾಗಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೆಂಗ್ ಹೇಳ್ತೀನಿ ನೋಡಿ, ಎಕ್ಸಾಂಪಲ್ಸ್ ಕೊಡ್ತೀನಿ, ಕಾಮಿಡಿ ಮಾಡ್ತೀನಿ. ಹೌದಾ? ಸೊ ನಾನೇ ತಗೊಳ್ತೀನಿ ಅದು ಇದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ. ಹೌದಾ? ಆ ರೀತಿ. ಸೊ ಇನ್ಕ್ಲೂಡ್ ರಿಲೆವೆಂಟ್ ಪಿಕ್ಚರ್ಸ್ ಅಂಡ್ ಡಯಾಗ್ರಾಮ್. ಹೌದಾ? ಏನ್ ಮಾಡ್ಬೇಕು, ಅದರಲ್ಲಿ ಒಂದು ಪೋಸ್ಟರ್ ಅಲ್ಲಿ ರಿಲೆವೆಂಟ್ ಪಿಕ್ಚರ್ಸ್ ಮತ್ತೆ ಡಯಾಗ್ರಾಮ್ಸ್ ಅನ್ನ ಹಾಕ್ಬೇಕು. ಅದನ್ನ ಡಯಾಗ್ರಾಮ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇದು ಏನಿದೆ. ನಾನು ಆಲ್ರೆಡಿ ಬಹಳ ಸರಿ ಕೊಟ್ಬಿಟ್ಟಿದ್ದೀನಿ. ಓಕೆ ನೋಡಿ. ಮೇಂಟೈನ್ ಪ್ರಾಪರ್ ಲೇಔಟ್ ರೀಡಬಲ್ ಫಾಂಟ್ ಸೈಜ್. ಅಂದ್ರೆ ಹಂಗೆ ಫಾಂಟ್ ಸೈಜ್ ತಡಿ ನೋಡೋಣ, ಕಲರ್ ಹಾಕೋದು ಹಂಗೆ ದೊಡ್ಡದಾಗಿ ಇಟ್ಬಿಡೋದು. ಒಂದು ಪೇಜ್ ಪೂರ್ತಿ ಬರೀ ಫಾಂಟೇ ಕಾಣ್ಲಿ, ನಮ್ಮ ಹೆಡ್ಡಿಂಗೇ ಕಾಣ್ಲಿ ಅಂತ ಇಲ್ಲ. ಯೂಸ್ ರೀಡಬಲ್ ಫಾಂಟ್ ಸೈಜ್. ಎಲ್ಲರೂ ಓದ್ಬೇಕು. ಎಲ್ಲರೂ ಅದನ್ನ ಬಿಟ್ಟು FONTS ಫಾಂಟ್ಸ್ ಅಲ್ಲ, ಒಂದ್ ಕಡೆ ತೋರಿಸ್ಬಿಡ ಫಾಂಟ್ಸ್ ಅಂತ. ನೀವು ಎಷ್ಟು ದೊಡ್ಡದಾಗಿ ಇಡ್ತೀರಾ ಅಂತ ಅಂದ್ರೆ ಫಾಂಟ್ಸ್ ಅನ್ನೋದನ್ನ ಓದೋಕೆ 5 ನಿಮಿಷ ಬೇಕಾಗ್ತದೆ. ಇಲ್ಲಿ ಪಕ್ಕದ ರೂಮಲ್ಲಿ, ಇನ್ನೊಂದು ರೂಮಲ್ಲಿ, ಪಕ್ಕದ ರೂಮಲ್ಲಿ ಹಿಂಗೆ ಇಟ್ಟಂಗಾಗುತ್ತೆ. ಸೊ ಯೂಸ್ ರೀಡಬಲ್ ಫಾಂಟ್ ಸೈಜ್. ಹೌದಾ? ಯೂಸ್ ಸೂಟಬಲ್ ಕಲರ್ಸ್ ನಾನು ಆಗಲೇ ಹತ್ರ ಕಲರ್ಸ್ ಬಗ್ಗೆ ಹೇಳಿದೆ. ತುಂಬಾ ತಮಾಷೆ ಇಲ್ಲಿ ಹೇಳಕ್ ಕಲರ್ಸ್ನ. ನನಗೆ ರೆಡ್ ಕಲರ್ ಇಷ್ಟ, ನಾನು ರೆಡ್ ಅಲ್ಲೇ ಹಾಕೋದು ಎಲ್ಲದನ್ನು. ನನಗೆ ಗ್ರೀನ್ ಇಷ್ಟ, ನಾನು ಗ್ರೀನ್ ಯೂಸ್ ಮಾಡ್ಕೊಂಡೆ ಪಾಠ ಮಾಡೋದು ಬೇಡ. ಯೂಸ್ ಸೂಟಬಲ್ ಕಲರ್ಸ್. ಅದ ಅಫಿಷಿಯಾಲಿಟಿ ಇರಲಿ ಒಂದು ಕಲರ್ಸ್ ಅಲ್ಲಿ. ಅದನ್ನ ಬಿಟ್ಟು ನಾವು ಕಲರ್ಸ್ ಒಂದು ಹಾಕ್ತಿವಿ, ಈ ಲೆಟರ್ಸ್ಗೆ ಎಡ್ಜ್ ಬಾರ್ಡರ್ ಅಲ್ಲಿ ಶೈನಿಂಗ್ ಹಾಕ್ತಿವಿ, ಶಾಡೋ ಕೊಡ್ತೀವಿ ಲೆಟರ್ಸ್ಗೆ. ಅಲ್ಲ, ಯೂಸ್ ಸೂಟಬಲ್ ಕಲರ್ಸ್. ಅವಾಯ್ಡ್ ಓವರ್ ಕ್ರೌಡಿಂಗ್ ದ ಪೋಸ್ಟರ್. ಅಂದ್ರೆ ಒಂದು ಪೋಸ್ಟರ್ ಅಲ್ಲಿ ಸ್ವಲ್ಪನಾದ್ರೂ ಸ್ಪೇಸಸ್ ಇರ್ಲಿ, ಅಲ್ಲಿ ಇರ್ಲಿ. ಏನಕ್ಕಪ್ಪ ಅಂದ್ರೆ ಓವರ್ ಕ್ರೌಡ್ ಮಾಡಿದ್ರಿ ಅಂತ ಅಂದ್ರೆ ಗೊತ್ತೇ ಆಗೋದಿಲ್ಲ ಅಲ್ಲಿ ಎಲ್ಲಿಂತ್ರ ಶುರು ಮಾಡ್ಬೇಕು, ಎಲ್ಲಿಂತ್ರ ಓದ್ಬೇಕು ಅಂತ ಹೇಳಿ. ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಸ್ಪೇಸ್ ಇತ್ತು ಅನ್ನೋದೇ ನಿಜ ಆಗಿತ್ತು ಅಂದ್ರೆ ನಮಗೇನಾಗುತ್ತೆ, ಓವರ್ ಕ್ರೌಡಿಂಗ್ ಅನ್ಸೋದಿಲ್ಲ ಆ ಪೋಸ್ಟರ್ ಅಲ್ಲಿ. ಸೊ ಫೈನಲ್ ಲಾಸ್ಟ್ ಇಲ್ಲಿಗೆ ಈ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಮುಗಿಸ್ತೀನಿ. ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು. ಇದು ನಮ್ಮ ಒಂದು ವಾಟ್ ಯು ನೋ ದಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೇ ಇದ್ದಂತಹ ಕ್ವಶನ್. ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ಅಂಡ್ ಡೆಲಿವರಿಂಗ್ ಎನ್ ಎಫೆಕ್ಟಿವ್ ಪ್ರೆಸೆಂಟೇಷನ್. ಹೌದಾ? ಓಕೆ, ಈಗ ಒಂದು ಪ್ರೆಸೆಂಟೇಷನ್ ಅನ್ನ ನೀವು ಎಫೆಕ್ಟಿವ್ ಮಾಡ್ಬೇಕಂದ್ರೆ ಪ್ರಿಪೇರಿಂಗ್ ಸ್ಟೇಜ್ ಮತ್ತೆ ಡೆಲಿವರಿ ಸ್ಟೇಜ್ ಎರಡೂ ಕೂಡ ಇಂಪಾರ್ಟೆಂಟ್. ಹಾಗಿದ್ರೆ ಪ್ರಿಪೇರಿಂಗ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀರಾ, ಡೆಲಿವರಿ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀರಾ, ಬಟ್ ಏನಾಗ್ಬೇಕದು ಒಂದು ಎಫೆಕ್ಟಿವ್ ಆಗ್ಬೇಕದು ಪ್ರೆಸೆಂಟೇಷನ್ ಅನ್ನುವಂಥದ್ದು. ಓಕೆ ನೋಡಿ. ಸೊ ಪ್ರಿಪರೇಷನ್ ಸ್ಟೇಜ್ ಅಲ್ಲಿ ಮೊದಲನೇದಾಗಿ ಒಂದು ಡಿಫೈನ್ ದ ಆಬ್ಜೆಕ್ಟಿವ್. ಒಂದು ಒಳ್ಳೆ ಆಬ್ಜೆಕ್ಟಿವ್ ತಗೋಬೇಕು. ಆಡಿಯನ್ಸ್ ಅನಲೈಸ್ ಮಾಡ್ಕೋಬೇಕು, ರಿಲೆವೆಂಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋಬೇಕು, ಆರ್ಗನೈಸ್ ಕಂಟೆಂಟ್, ಪ್ರಿಪೇರ್ ದ ವಿಜುವಲ್ ಆಡ್ಸ್,
ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಕ್ಟೀಸ್ ದ ಪ್ರೆಸೆಂಟೇಷನ್. ಸೊ ಇದು ನಾನು ಆಲ್ರೆಡಿ ಮೇಲ್ಗಡೆ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ ಪ್ರಿಪರೇಷನ್ ಸ್ಟೇಜಲ್ಲಿ. ಡೆಲಿವರಿ ಸ್ಟೇಜಲ್ಲಿ ಯಾವ ರೀತಿ ಸ್ಟಾರ್ಟ್ ವಿತ್ ದ ಕಾನ್ಫಿಡೆನ್ಸ್. ಯಾವತ್ತೂ ಕೂಡ ಕಾನ್ಫಿಡೆನ್ಸ್ ಕಳ್ಕೊಬಾರ್ದು. ನೀವೇನಾದ್ರೂ ಆಗಿರಲಿ, ನೀವು ಪ್ರೆಸೆಂಟೇಷನ್‌ಗೆ ಪ್ರಿಪೇರ್ ಆಗಿಲ್ಲ ಅನ್ಕೊಳ್ಳಿ, ಹೌದಾ? ಬಟ್ ಒಂದ್ಸರಿ ನೋಡಿದ ತಕ್ಷಣ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ನೀವೇನು ಹೇಳ್ತೀರೋ ಅದು ಪ್ರತಿಯೊಂದು ಕೂಡ ಇದಾಗುತ್ತೆ. ಮೇಂಟೈನ್ ಐ ಕಾಂಟ್ಯಾಕ್ಟ್, ಸ್ಪೀಕ್ ಕ್ಲಿಯರ್ಲಿ, ಯೂಸ್ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಹೇಳಿದ್ದೀನಿ ನಾನು. ಎಲ್ಲದಕ್ಕೂ ಕೂಡ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದೀನಿ. ನಾವು ಸುಮ್ಮನೆ ಡಯಾಸ್ ಮೇಲೆ ಹೋಗಿ ನಿಂತ್ಕೊಳ್ಳೋದು ಈ ರೀತಿ ಅಲ್ಲ. ಸೊ ಇಂಟರಾಕ್ಟ್ ವಿತ್ ಆಡಿಯನ್ಸ್ ಜೊತೆನೂ ಕೂಡ ಮಾತಾಡಬೇಕು. ಹೌದಾ? ಅರ್ಥ ಆಯ್ತಾ ಈ ಟಾಪಿಕ್? ಪ್ರತಿಯೊಂದು ಸಿಂಗಲ್ ಟಾಪಿಕ್ ಮುಗಿದ ತಕ್ಷಣ ಕೇಳಬೇಕು. ಪ್ರತಿಯೊಂದು ಸ್ಲೈಡ್ ಚೇಂಜ್ ಮಾಡ್ತೀರಾ ಅಂದ್ರೂ ಕೇಳಬೇಕು. ಈ ಸ್ಲೈಡಲ್ಲಿ ಏನಿದೆ ನಿಮಗೆ ಅರ್ಥ ಆಯ್ತಾ? ಈ ರೀತಿ ಇಂಟ್ರಾಕ್ಷನ್ ಇರಬೇಕು. ಮ್ಯಾನೇಜ್ ಟೈಮ್ ಇರಬೇಕು. ಸೊ ಕನ್ಕ್ಲೂಡ್ ದ ಪ್ರೆಸೆಂಟೇಷನ್ ಎಫೆಕ್ಟಿವ್ಲಿ. ಇದು ಇಲ್ಲಿವರೆಗೂ ಬಂದಿದ್ದಿಲ್ಲ ಪಾಯಿಂಟ್. ಕನ್ಕ್ಲೂಡ್ ದ ಪ್ರೆಸೆಂಟೇಷನ್ ಎಫೆಕ್ಟಿವ್ಲಿ. ಹೌದಾ? ಪೋಸ್ಟ್ ಆಫ್ ಪ್ರೆಸೆಂಟೇಷನ್ ಆದ್ರೆ ಏನ್ ಮಾಡ್ತೀರಿ? ಕನ್ಕ್ಲೂಷನ್ ಎಟ್ ದ ಎಂಡ್ ಬರೆದು ಬಿಡ್ತೀರಾ. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್. ಹೌದಾ? ಅದೇ ಪ್ರೆಸೆಂಟೇಷನ್ ಅಲ್ಲಿ ಆ ಒಂದು ಕನ್ಕ್ಲೂಷನ್ ಅಂತಂದ್ರೆ, ಸೊ ನಾವು ಇಷ್ಟ್ರ ಮುಖಾಂತರ ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ಸ್ಗಳು ಓಪನ್ ಇದಾವೆ, ಈ ರೀತಿ ತಿಳ್ಕೊಂತೀವಿ. ಸೊ ಇಲ್ಲಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನಿಮ್ಮ ಒಂದು ಬಿಕಾಮ್ 4th ಸೆಮಿಸ್ಟರ್ ಆಗಿರುವಂತಹ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ವಿಡಿಯೋ ಅನ್ನೋಂಥದ್ದು ಮುಗೀತು. ಸೊ ತುಂಬಾ ಜನ ತುಂಬಾ ದಿನದಿಂದ ಕೇಳ್ತಾ ಇದ್ರಿ. ಸಾರಿ ಫಾರ್ ದಟ್, ಅಲ್ಲಿ ವಿಡಿಯೋ ಲೇಟ್ ಆಗಿದ್ದಕ್ಕೋಸ್ಕರ. ಸೊ ಈ ರೀತಿ ಕ್ವಶನ್ಸ್ ಗಳೆಲ್ಲ ಬರ್ತವೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಲ್ಲಿ. ಈ ರೀತಿಯಾದಂಥ ಎಲ್ಲ ಟಾಪಿಕ್ಸ್ ಗಳು ಇರ್ತವೆ. ನಮ್ಮ ಟೀಚಿಂಗ್ ನಿಜವಾಗ್ಲೂ ಇಷ್ಟ ಆಗ್ತಾ ಇದೆ ಅನ್ನೋದು ನಿಜ ಆದ್ರೆ ಡ್ರಾಪ್ ಅ ಕಮೆಂಟ್. ಸರ್ ಚೆನ್ನಾಗಿ ನಡೀತಾ ಇದೆ ಟೀಚಿಂಗ್ ಅಂತ ಹೇಳ್ಬಿಟ್ಟು. ಸೊ ಹಿಂದಿನ ವಿಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ತಕ್ಕಂತ ಪ್ರತಿಫಲ ನಿಮ್ಮ ಕಡೆಯಿಂದ ನನಗೆ ಸಿಗ್ತಾ ಇದೆ. ಅಂದ್ರೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಚಾನಲ್ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಒಂದು 3 ಮಂತ್ಸ್ ಆಗಿರ್ಬೋದು ಈ ಚಾನಲ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದು. ಆಲ್ರೆಡಿ 500 ಪ್ಲಸ್ ನಡೀತಾ ಇದೆ. ಹಾಗಾಗಿ ಸೊ ತುಂಬಾ ಖುಷಿ ಆಗ್ತಾ ಇದೆ ವಿಡಿಯೋಸ್ಗಳನ್ನ ಮಾಡೋದಕ್ಕೂ ಕೂಡ. ರೆಗ್ಯುಲರ್ ವಿಡಿಯೋಸ್ಗಳು ಬರ್ತವೆ. ಸ್ವಲ್ಪ ವಿಡಿಯೋಸ್ಗಳಲ್ಲಿ ಯಾವ್ದಾದ್ರು ಸಮಸ್ಯೆ ಇರ್ಬೋದು. ನಾವು ಕೂಡ ಇನ್ನೂ ಅಪ್ಗ್ರೇಡ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಲ್ಲಿವರೆಗೂ. ಸೊ ಮತ್ತೆ ಏನಾದರೂ ವಿಡಿಯೋಸ್ಗಳು ಬೇಕಿತ್ತು ನಿಮಗೆ ಅಂತ ಅಂದ್ರೆ ನೀವು ಹಾಕ್ಬೋದು ನನಗೆ ಕಮೆಂಟ್ ಅಥವಾ ಪರ್ಸನಲ್ ಮೆಸೇಜ್ ಹಾಕ್ಬೋದು. ಸೊ ಏನಾದ್ರು ರೀಸೆಂಟಾಗಿ ವಾಟ್ಸಪ್ಪಲ್ಲಿ ಒಂದು ಸಮಸ್ಯೆ ಆಗಿ ಎಲ್ಲ ಮೆಸೇಜ್ಗಳು ಹೋಗಿದಾವೆ. ಸೊ ಯಾರಾದ್ರೂ ಏನಾದರೂ ಕೇಳಿ ನಾನು ಇನ್ನೂ ಮಾಡಿಲ್ಲ ಅಂತಂದ್ರೆ ಇನ್ನೂ ಒಂದ್ಸಾರಿ ಮೆಸೇಜ್ ಹಾಕ್ಬಿಡಿ, ನನಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.